ನಮಸ್ಕಾರ, ಇದನ್ನ .comಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. ಜುಲೈ 20 ನವದೆಹಲಿ ಒಂದು ಹೊಸ ಇತಿಹಾಸಕ್ಕೆ ಸಾಕ್ಷಿ ಆಯಿತು. ಏನು CJP ಕಾಕ್ರೋಚ್ ಜನತಾ ಪಾರ್ಟಿ ಹೊಸ ಇತಿಹಾಸ ಸಾಕ್ಷಿಗೆ ಕಾರಣವಾಯಿತು. ಜುಲೈ 18ರಂದು ಅಮರನಾಥ ಉಪವಾಸ ಕೂತ ಪರಿಸರವಾದಿ ಹೋರಾಟಗಾರ ಶಿಕ್ಷಣ ತಜ್ಞ ಸೋನಮ್ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಎಳೆದುಕೊಂಡು ಆಸ್ಪತ್ರೆಗೆ ದಾಖಲಿಸಿದ ನಂತರ ಅವರು ಕರೆ ಕೊಟ್ಟದ್ದೇನಿತ್ತು ಸಂಸತ್ ಚಲೋ, ಅದಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ದೆಹಲಿಗೆ ಮುತ್ತಿಗೆ ಹಾಕಿದರು. ಸೆಂಟ್ರಲ್ ದೆಹಲಿ ಏನಿತ್ತು ಒಂದು ರೀತಿ ಸ್ತಬ್ಧವಾಗಿತ್ತು. ಅಲ್ಲಿ ಪೊಲೀಸ್ ದೌರ್ಜನ್ಯ ಮಿತಿಮೀರಿತ್ತು. ಕೇಂದ್ರ ಸರ್ಕಾರ ಈ ಪ್ರತಿಭಟನೆ ನಿಯಂತ್ರಿಸಲು ಸಂಪೂರ್ಣ ವಿಫಲವಾಯಿತು. ಅದರ ನಂತರ ಕಾಂಗ್ರೆಸ್ ಸಹಿತ ಈ ಪ್ರತಿಭಟನೆಗೆ ವಿದ್ಯಾರ್ಥಿಗಳ ಮಾತ್ರ ದೌರ್ಜನ್ಯವನ್ನು ಖಂಡಿಸಿ ಮರುದಿನ ಪ್ರಧಾನಮಂತ್ರಿ ನಿವಾಸದ ಎದುರು ಪ್ರತಿಭಟನೆ ಮಾಡುವ ಮೂಲಕ ಅವರು ಒಂದು ಹೊಸ ಸಾಂಪ್ರದಾಯಿಕ ನಡೆದಿರುತ್ತೆ. ಈ ಒಟ್ಟಾರೆ ಬೆಳವಣಿಗೆಗಳು ಏನಾಗ್ತಾ ಇದೆ, ದೇಶವನ್ನು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಜಾಗೃತ ಕರ್ನಾಟಕದ ಬಸವರಾಜ್ ಅವರು ಮತ್ತು ಈ ದಿನ .comನ ಕನ್ವೀನರ್ ಆದ ಡಾಕ್ಟರ್ ವಾಸು ಎಚ್ ಅವರು. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ರೀತಿ ನೋಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಖ್ಯ ನ್ಯಾಯಮೂರ್ತಿ ಏನಾದ್ರೆ ಅಲ್ಲಿಂದ ಶುರುವಾದ ಈ ಬೆಳವಣಿಗೆ ಈಗ ಮತ್ತೆ ಅಲ್ಲಿಗೆ ಬಂದು ನಿಂತಿದೆ. ಒಂದು ಸೈಕಲ್ ಪೂರ್ಣ ಆಗಿದೆ ಅಂತ ಹೇಳ್ಬೋದು. ಅವತ್ತು ಅವ್ರು ಏನು ಹೇಳಿದ್ರು, ಹೋರಾಟಗಾರರು ಅಥವಾ ವಿದ್ಯಾರ್ಥಿಗಳು ಕಾಕ್ರೋಚ್ ಇದ್ದ ಹಾಗೆ ಅಂತ. ಅದಕ್ಕಾಗಿ ಒಂದು ಜಿರಳೆ ಜನತಾ ಪಾರ್ಟಿ ಶುರುವಾಯಿತು. ಇವತ್ತು ಅವ್ರ ಮೇಲಾದ ಅವರು ಏನು ದೆಹಲಿ ಚಲೋ ಕರೆ ಕೊಟ್ಟಿದ್ರು, ಅವ್ರ ಮೇಲಾದ ದೌರ್ಜನ್ಯವನ್ನು ಪೊಲೀಸ್ ದೌರ್ಜನ್ಯ ಖಂಡಿಸಿ ಇದು ಕೋರ್ಟ್ ಹಿಯರಿಂಗ್ ಮಾಡ್ಬೇಕಂತಂದಾಗ ನಮಗೆ ಟೈಮ್ ಇಲ್ಲ ಅಂತ ಹೇಳಿದ್ದಾರೆ ಚೀಫ್ ಜಸ್ಟಿಸ್. ಅಂದರೆ ಚೀಫ್ ಜಸ್ಟಿಸ್ ಮಾಡ್ತಾ ಇರೋ ಕೆಲಸವಾದ್ರೇನು, ವಿದ್ಯಾರ್ಥಿಗಳು ದೇಶದ ಭವಿಷ್ಯದ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆದಾಗ ಆ ಕೇಸನ್ನು ನೋಡ್ಲಾರ್ದ ಅದಕ್ಕೆ ನಮ್ಗೆ ಟೈಮ್ ಇಲ್ಲ ಅಂತ ಎಲ್ಲ ಕೇಸ್ ತರಬೇಡ ಅಂತ ಹೇಳ್ತಾರಂದ್ರೆ ನಿಜವಾಗ್ಲೂ ಭಾರತ ಯಾವ ಕಡೆ ಹೋಗ್ತಾ ಇದೆ, ವಿದ್ಯಾರ್ಥಿಗಳು ಯಾವ ಇದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ? ಇಲ್ಲ, ಇದು ಚೀಫ್ ಜಸ್ಟಿಸ್ ಮಾತ್ರ ಅಲ್ಲ, ಇವತ್ತು ಒಂದು ಇಡೀ ಆಡಳಿತ ವ್ಯವಸ್ಥೆ ದೇಶದಲ್ಲಿ ಸರ್ಕಾರ ನಡೆಸ್ತಾ ಇರತಕ್ಕಂಥವ್ರು ಮತ್ತು ಈ ರೀತಿಯಾದಂಥ ಅಧಿಕಾರಸ್ಥ ಜಾಗಗಳಲ್ಲಿ ಕೂತಿರ್ತಕ್ಕಂಥವ್ರು ಜನಸಾಮಾನ್ಯರು ಆಕ್ಚುಲಿ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವ್ರ ಸಮಸ್ಯೆಗಳು ಏನು ಅನ್ನೋದ್ರಿಂದ ಎಷ್ಟು ದೂರ ಉಳಿದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ, ಜಂತರ್ ಮಂತರ್ನಲ್ಲಿ 20ನೇ ತಾರೀಕು ಏನಾಗ್ಬೋದು ಅನ್ನೋದರ ಮುನ್ಸೂಚನೆ ಯಾರಿಗೂ ಇರಲಿಲ್ಲ ಅಂತ. ಜನ ಸೇರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ, ಜನ ಸೇರ್ತಾರೆ ಅಂತ, ಲಕ್ಷ ಜನ ಸೇರಿಸ್ತಾರಂತೆ ಇದು ಅಂತೆಲ್ಲಾನು ಇಡೀ ದೇಶಾದ್ಯಂತದಿಂದ ಜನ ಅಲ್ಲಲ್ಲಿ ಹೋಗೋದೆಲ್ಲ ನೋಡ್ತಾ ಇದ್ರೆ. ಆದ್ರೆ ಅವತ್ತು ಬೆಳಗ್ಗೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಹಾರಿ ಬಂದವರು ಮತ್ತು ನಡ್ಕೊಂಡು ಬರೋ ಇದು ಇರಲಿಲ್ಲ ಅವ್ರಿಗೆ. ಅಂದ್ರೆ ಗುಂಪು ಓಡಿ ಏನು ಬರ್ತಾ ಇತ್ತು. ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಈ ದೇಶದಲ್ಲಿ ಏನು ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಬಂದಿರತಕ್ಕಂಥ ಸಮಸ್ಯೆ ಏನಿದೆ, ಆ ಸಮಸ್ಯೆಗಳ ಬಗ್ಗೆ ಒಂದು ಸರಿಯಾದಂತ ಮತ್ತು ಬರೀ ಆ ಸಮಸ್ಯೆಗಳ ಬಗ್ಗೆ ಅಲ್ಲ, ಆ ಸಮಸ್ಯೆಗಳು ಯಾವ ರೀತಿಯಲ್ಲಿ ಅವ್ರ ಒಳಗಡೆ ಒಂದು ಆಕ್ರೋಶವನ್ನ ಮಡುಗಟ್ಟಿಸಿವೆ, ಒಂದು ಅಸಮಾಧಾನವನ್ನ ಮಡುಗಟ್ಟಿಸಿವೆ ಅನ್ನುವಂಥ ವಿಚಾರ ಯಾರಿಗೂ ಗೊತ್ತಾಗಿಲ್ಲ. ಅಂದ್ರೆ ಸಮಸ್ಯೆ ಯಾರು ಅಡ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅನ್ನೋ ಆಕ್ರೋಶ ತುಂಬಾ ಜನ ಇದೆ. ಹೌದೌದು. ಈಗ ಮೀಡಿಯಾದ ಜನ ಹೋಗಿ ಯಾರು ನಾವು ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ ಹೇಳ್ಕೊಂತಿದ್ರು, ಅವ್ರು ಹೋದ್ರೆ ನೀವಿಲ್ಲಿ ಇರಬೇಡಿ ಅಂತ ಹೇಳೋದು, ಅವರ ಜೇಬಿಗೆ ದುಡ್ಡನ್ನ ಹಾಕಿ, ಅಂದ್ರೆ ನೀವು ತಗೊಳ್ಳಿ ನಿಮ್ ದುಡ್ಡಿಗೆ ಮಾರ್ಕೊಂಡಿರೋರು ಅಂತ ಹೇಳುವಂಥದ್ದನ್ನ ಯಾವ ಪ್ರತಿಭಟನೆಯಲ್ಲೂ ಇದಾಗಲ್ಲ. ಸಾಮಾನ್ಯ ಪ್ರತಿಭಟನೆಗಳಲ್ಲಿ ಬಂದಿರೋ ಮೀಡಿಯಾದವ್ರನ್ನ ಯಾವ ರೀತಿಯಲ್ಲೂ ವಿರೋಧ ಕಟ್ಕೋಬಾರ್ದು ಅನ್ನೋ ರೀತಿ ಒಳಗಡೆ ಇರ್ತಾರೆ. ಅಂತಂದ್ರೆ ನಿಮ್ ಅಗತ್ಯ ಇಲ್ಲ ಹೋಗಿ ಅಂತ ಹೇಳ್ತೀಯಾರಲ್ಲ, ಇದು ವಾಸ್ತವಕ್ಕೂ ಮತ್ತು ಏನನ್ನ ಬಿಂಬಿಸಲಾಗ್ತಾ ಇದೆ ಅನ್ನೋದಕ್ಕೂ ಒಂದು ದೊಡ್ಡ ಗ್ಯಾಪ್ ಇದೆ ಅನ್ನೋದು ಕಾಣ್ತದೆ. ಸುಪ್ರೀಂ ಕೋರ್ಟ್ ಕೂಡ ಎಚ್ಚೆತ್ಕೊಳ್ಬೇಕು ಅಂತ ಹೇಳೋದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಹಿಂಜರಿಬೇಕಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಎಚ್ಚೆತ್ಕೊಳ್ಳುವಂತ ಅಗತ್ಯ. ಅಂದ್ರೆ ಇಲ್ಲಿವರೆಗೂ ಕೊಲಿಜಿಯಂ ಸಿಸ್ಟಮ್ ಮೂಲಕ ಏನು ನ್ಯಾಯಾಧೀಶರು ನೇಮಿಸುವ ಪ್ರಕ್ರಿಯೆ ನಡೀತಾ ಇದೆ ಲಾಸ್ಟ್ 12 ವರ್ಷಗಳಲ್ಲಿ, ಅದೇ ಮೂಲಕ ನ್ಯಾಯಾಲಯಗಳು ನೀಡ್ತಾ ಇರೋ ತೀರ್ಮಾನಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಭಯ ಆಗ್ತಾ ಇತ್ತು. ಇವತ್ತು ಅವ್ರು ಕೊಟ್ಟಿದ್ದ ತೀರ್ಮಾನಕ್ಕೆ ಕುನಾಲ್ ಕಾಮ್ರಾ ಮತ್ತು ಏನು ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯ ಅಭಿಜಿತ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಎಕ್ಸಲ್ಲಿ. ಒಬ್ಬರು ಹೇಳಿದ್ದಾರೆ ತುಂಬ ಬ್ಯುಸಿ ಇರಬೇಕು ಚೀಫ್ ಜಸ್ಟಿಸ್ ಕುನಾಲ್ ಕಾಮ್ರಾ ಹೇಳಿದ್ದಾರೆ, ಇಂಡಿಯಾ ಗಾಟ್ ಲೇಟೆಂಟ್ ನೋಡ್ತಾ ಇರ್ಬೋದು ಅವರು ಅಂತ, ಅಂದರೆ ವ್ಯಂಗ್ಯವಾಗಿ. ಇನ್ನೊಬ್ಬರು ಕ್ವಶನ್ ಮಾರ್ಕ್ ಹಾಕಿದ್ದಾರೆ, ನಮ್ಮ ಮೇಲೆ ಆದ ದೌರ್ಜನ್ಯವನ್ನೇ ನೋಡ್ಲಿಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ನೀವು ಏನು ಮಾಡ್ತೀರಿ ಅಂತ ಅನ್ನೋದನ್ನು. ಸಹಜವಾಗಿ ನಾವು ಸರ್ಕಾರವನ್ನು ಮರ್ತು ಬಿಡೋಣ. ಈಗ ಸರ್ಕಾರ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕಾಗಿ ಯಾವ ಮಟ್ಟಕ್ಕಾದರೂ ಇಳಿಬೋದು, ಬಟ್ ಮಾಧ್ಯಮಕ್ಕೆ ಅಥವಾ ನ್ಯಾಯಾಲಯಕ್ಕೆ ತನ್ನದೇ ಆದ ಕರ್ತವ್ಯಗಳಿರ್ತವೆ. ಆ ಕರ್ತವ್ಯದಿಂದ ಅವ್ರು ವಿಮುಖರಾಗಿರೋ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜನಕ್ಕೆ ರಸ್ತೆಗಳು ಇಳಿಯೋದನ್ನು ಬಿಟ್ಟರೆ ಬೇರೆ ಅವಕಾಶ ಸಾಧ್ಯತೆಗಳು ಉಳಿದಿಲ್ಲ ಅಂತ ಅನಿಸ್ತಾ ಇಲ್ಲ. ನಿಜ. ಆ ಕಾರಣಕ್ಕೇ ಇವತ್ತು ಇಡೀ ದೇಶದಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ, ಅಂದರೆ ನಮ್ಮಂಥವ್ರು ಕೂಡ ಇದೇನೋ ನಡೀತಾ ಇದೆ ಅಂತಿದ್ರು ಈ ಮಟ್ಟಕ್ಕೆ ಇಳಿಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಸರ್ಕಾರಕ್ಕೆ ಇರಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಏನಕ್ಕೆ ಅಂತಂದರೆ, ಜನಕ್ಕೆ ಫೈನಲಿ ಏನಾಗುತ್ತೆ, ಜನಸಾಮಾನ್ಯವಾಗಿ ಸರ್ಕಾರದ ಮೇಲೆ ಪಕ್ಷಗಳ ಮೇಲೆ ಬೇಜಾರಾದಾಗಲೂ ಕೂಡ ಮಾಧ್ಯಮದ ಮೇಲೆ ಸ್ವಲ್ಪ ಮಟ್ಟಿಗೆ ಡಿಪೆಂಡ್ ಆಗಿರ್ತಾರೆ. ಮಾಧ್ಯಮಗಳನ್ನ ಅಂದ್ಕೊಂಡಿರ್ತಾರೆ, ಮಾಧ್ಯಮಗಳು ನಮ್ಮ ಕಷ್ಟವನ್ನು ನಮ್ಮ ಸಮಸ್ಯೆಯನ್ನು ಪ್ರತಿಬಿಂಬಿಸಬಹುದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ. ಅದು ಹೋದಾಗ ಕಡೆಗೆ ಜನರು ಇಟ್ಕೊಳ್ತಕ್ಕಂಥ ನಂಬಿಕೆ ಸುಪ್ರೀಂ ಕೋರ್ಟ್ ಮೇಲೆ.
ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸೇನೆ ತಾನು ಸಂವಿಧಾನವನ್ನು ಎತ್ತಿಡಬೇಕಾಗಿದೆ ಮತ್ತು ಈ ದೇಶದ ಯುವಜನರು ಏನಿದ್ದಾರೆ, ಯಾವುದೇ ದೇಶದ ಈ ಸಮಾಜದ ಯುವಜನರು ಏನಿದ್ದಾರೆ, ಆ ಯುವಜನರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ವ್ಯವಸ್ಥೆಯಿಂದ ದೌರ್ಜನ್ಯ ಆಗ್ತಾ ಇದ್ರೆ, ಪೊಲೀಸ್ ವ್ಯವಸ್ಥೆಯಿಂದ ದೌರ್ಜನ್ಯ ಆಗ್ತಾ ಇದ್ರೆ ಅದನ್ನು ತಡೆಯಬೇಕಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಆದ್ಯ ಕರ್ತವ್ಯ. ಅಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೂಡ ನಮಗೆ ವಿಡಿಯೋ ನೋಡೋಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳೋದು, ಇದೇ ಚೀಫ್ ಜಸ್ಟಿಸು ಇದೇ ಯುವಜನರು ಸರ್ಕಾರದ ವೈಫಲ್ಯದಿಂದ ಅವ್ರಿಗೆ ಕೆಲಸ ಸಿಗದೇ ಇದ್ರೆ, ಒಳ್ಳೆ ಎಜುಕೇಶನ್ ಸಿಗದೇ ಇದ್ರೆ ಅಂಥವ್ರನ್ನ ಕಾಕ್ರೋಚ್ಗಳು ಅಂತ ಹೇಳ್ಬಿಡೋದು ನಿಮ್ಮದೇ ತಪ್ಪು ಅನ್ನೋ ಥರ. ಈ ರೀತಿ ಆದಾಗ ಸಹಜವಾಗಿ ಜನಕ್ಕೆ ಫೈನಲಿ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆನೂ ಕಳ್ಕೊಂಡ್ಬಿಟ್ಟಾಗ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆನೇ ಹೋದಂಗೆ ಆಗ್ಬಿಡ್ತದೆ. ಆಗ ಬೀದಿಗಿಳಿಯದೆ ಬೇರೆ ದಾರಿಯೇ ಇಲ್ಲ, ಬೀದಿಗಿಳಿಯೋದು ಅನಿವಾರ್ಯ ಅನ್ನೋಂಥ ಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದು ಇವತ್ತು ಈ ದೇಶದಲ್ಲಿ ಆಗಿದೆ. ಮತ್ತು ಇದಾಗಿರ್ತಕ್ಕಂಥದ್ದು ನೀಟ್ ಎಕ್ಸಾಮ್ ಪೇಪರ್ ಲೀಕು, ಅದರ ಹಿನ್ನೆಲೆ ಒಳಗಡೆ ನಡೆದಂಥ ಬೆಳವಣಿಗೆಗಳು, ಕಾಕ್ರೋಚ್ ಅಂತ ಕರೆದಿದ್ದು, ಅದರಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಉಟ್ಕೊಂಡಿದ್ದು ಅಷ್ಟರಿಂದ ಆಗಿರೋದಲ್ಲ. ಇದು ಕಡೆಯ 12 ವರ್ಷಗಳ ಡೆವಲಪ್ಮೆಂಟ್. ಅಂದರೆ ಒಳ್ಳೆ ಎಜುಕೇಷನ್ ಸಿಗದೆ ಇರ್ತಕ್ಕಂಥದ್ದು, ಎಜುಕೇಷನ್ ಚೆನ್ನಾಗಿ ಮಾಡಿದವ್ರಿಗೂ ಕೂಡ ಉದ್ಯೋಗ ಸಿಗದೆ ಇರ್ತಕ್ಕಂಥ ಪರಿಸ್ಥಿತಿ, ಮತ್ತು ಒಳ್ಳೆ ಎಜುಕೇಷನ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಬೇರೆ ದೇಶಕ್ಕೆ ವರ್ಷದಿಂದ ವರ್ಷಕ್ಕೆ ಕಳಿಸ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂಥವ್ರಿಗೂ ಕೂಡ ಈ ಎಕಾನಮಿ ಹಾಳಾಗಿರೋದ್ರಿಂದ, ಇಂಡಿಯಾದು $1ಗೆ 96 ರೂಪಾಯಿ ಆಗ್ಬಿಟ್ಟಿರೋದ್ರಿಂದ ಮೊದಲೇ ಸಾಲ ಮಾಡಿ ತಮ್ಮ ಮಕ್ಕಳನ್ನ ಬೇರೆ ಕಡೆ ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂತ ಕಳಿಸ್ತಿದ್ದೆ, ಅವ್ರಿಗೂ ಕೂಡ ಆ ಸಾಲ ಮಾಡಿಯೂ ಕೂಡ ಮತ್ತೆ ಹೆಚ್ಚಿನ ಬರ್ಡನ್ ಆಗಿ ಇವೆಲ್ಲ ಒಟ್ಟು ಅಸಮಾಧಾನಗಳ ಒಟ್ಟು ಮೊತ್ತ, ಮತ್ತೆ ಬೆಲೆ ಏರಿಕೆ ಇರ್ಬೋದು, ಮತ್ತೆ ಕಣ್ಣಲ್ಲಿ ನೋಡ್ತಾನೆ ಒಂದು ಕಡೆ ವಿಶ್ವಗುರು ಅಂತ ಬಿಂಬಿಸೋದು, ಇನ್ನೊಂದು ಕಡೆ ಎಕ್ಸ್ಪ್ರೆಸ್ ಹೈವೇ ಸಾವಿರಾರು ಕೋಟಿ ನಮ್ಮ ತೆರಿಗೆ ದುಡ್ಡನ್ನ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಎಕ್ಸ್ಪ್ರೆಸ್ ಹೈವೇಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಉದ್ಘಾಟನೆ ಆದ ಕೆಲವೇ ದಿನಗಳಿಗೆ ಹಾಳಾಗ್ತಾ ಇರೋದು, ಇದರಿಂದ ಭಾರತದ ಮಾನ ಹಾಳಾಗ್ತಾ ಇರೋದು, ಇದೆಲ್ಲ ನೋಡಿದಾಗ ಅನಿವಾರ್ಯವಾಗಿ ಬೀದಿಗಿಳಿದೇ ಬೇರೆ ದಾರಿ ಇಲ್ಲ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ. ಹಾಗಾಗಿ ಈ ಮಟ್ಟಕ್ಕೆ ಪೊಲೀಸ್ನವ್ರು ಯಾವ ಮಟ್ಟಕ್ಕೆ ದೌರ್ಜನ್ಯ ಮಾಡಿದ್ರು ಹೆದರದೆ, ಎದೆಗುಂದದೆ ಮತ್ತೆ ಹೋರಾಟದಲ್ಲಿ ಸೇರ್ಕೊಳ್ಳೋದಿದೆಯಲ್ಲ, ಇದು ಏನು ಜನರ ಶಕ್ತಿ ಏನು, ಅದರಲ್ಲಿ ಯುವಜನರ ಶಕ್ತಿ ಏನು ಅಂತ ಸರ್ಕಾರಕ್ಕೆ ಒಂದು ಸಹಜವಾಗಿ ತೋರಿಸುವಂತ ನಡುಕು ಹುಟ್ಟಿಸಿದ್ದಾರೆ. ಈಗಲಾದ್ರೂ ಪ್ರಭುತ್ವ ಅರ್ಥ ಮಾಡ್ಕೋಬೇಕು, ಮೋದಿಯವರು, RSS, BJP ಅರ್ಥ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅನ್ಸುತ್ತೆ, ತುಂಬ ಬಲಿಷ್ಠ ಸರ್ಕಾರ ಅಂತ ನಾನು ತಿಳ್ಕೊತಾರೆ. 56 ಇಂಚ್ ಅಂತ ವಿಶ್ವಗುರು ಅಂತ. ಇವ್ರಿಗೆ ಎಷ್ಟು ಇಂಟೆಲಿಜೆನ್ಸಿ ಇರಲಿಲ್ವಾ? ಎಷ್ಟು ಮಕ್ಕಳು ಬರ್ಬೋದು, ಎಷ್ಟು ಜನ ಬರ್ಬೋದು? ಯಾಕಂದರೆ ಅವತ್ತು ಫೇಲ್ ಆದರು. ಪೊಲೀಸರು ದೌರ್ಜನ್ಯ ಮಾಡಲಿಕ್ಕೆಲ್ಲ ರೆಡಿ ಇಟ್ಕೊಂಡಿದ್ರು, ಅದ್ರ ಕೌಂಟರ್ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಯಶಸ್ವಿ ಆದರು. ಇವ್ರು ತಂದು ನಿಂತ ಕಲ್ಲಿನ ಲಾರಿನೂ ಮತ್ತೆ ಅವ್ರು ಎಕ್ಸ್ಪೋಸ್ ಮಾಡಿದರು. ಇವರು ಹಳೆ ಗುಜರಿ ಗಾಡಿಗಳನ್ನು ತಂದು ನಿಂತು ಇವರಿಂದ ಹಾಳಾಗಿದೆ, ಅಥವಾ ಪೊಲೀಸ್ ವ್ಯಾನ್ಗಳನ್ನು ಪೊಲೀಸರೇ ಗ್ಲಾಸ್ ಹೊಡೆಯುವ ಮೂಲಕ ಇವ್ರು ಹೊಡೆದಿದ್ರು ಅನ್ನೋ ತೋರಿಸ್ಲಿಕ್ಕೆ ಮಾಡಿದ್ರು. ಅದನ್ನು ಆ ವಿದ್ಯಾರ್ಥಿಗಳು ಜಗತ್ತಿಗೆ ತೋರಿಸಿದರು. ಈ ಮಟ್ಟದ ವೈಫಲ್ಯ, ಕೇಂದ್ರ ಸರ್ಕಾರದ ವೈಫಲ್ಯ ಸ್ಪಷ್ಟವಾಗಿ ಎದ್ದು ಕಾಣ್ತದೆ. ಅದ್ರ ಜೊತೆಗೆ ಮರುದಿನ ಏನು ನಾವು ಕಾಂಗ್ರೆಸ್ ಪಕ್ಷದ ಮೇಲೆ ಎಲ್ಲರೂ ಆರೋಪ ಮಾಡ್ತಾ ಇರ್ತಾರೆ, ಅವ್ರು ಏನು ಪ್ರತಿಭಟನೆ ಮಾಡ್ತಿದ್ದಾರೆ, ಜನರಲ್ಲಿ ಬೆರೆತೋದು ಮಾಡ್ತಾ ಇರುತ್ತೆ. ಅವ್ರು ಪ್ರಧಾನಿ ನಿವಾಸದ ಎದುರು ಹೋಗಿ ಅಷ್ಟು ದೊಡ್ಡ ಮಟ್ಟದ ಪ್ರಧಾನಿ ಮಾಡಿದ್ರು. ಅಲ್ಲಿ ಇವ್ರದ್ದು ಇಂಟೆಲಿಜೆನ್ಸಿ ತುಂಬ ಹೈ ಸೆಕ್ಯೂರ್ಡ್ ಪ್ಲೇಸ್ ಅದು. ಅಂದರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ವೈಫಲ್ಯ ಇದರಲ್ಲಿ ಎದ್ದು ಕಾಣಿಸ್ತಾ ಇಲ್ವಾ ವಾಸು? ಇಲ್ಲ, ಈ ವೈಫಲ್ಯ ಅಥವಾ ಇಂಟೆಲಿಜೆನ್ಸ್ ವೈಫಲ್ಯ ಅಂತ ನೀವೇನು ಹೇಳ್ತಿದ್ರೆ ಅದಲ್ಲ, ಇದು ಅಹಂಕಾರದಲ್ಲಿ ಮಾತ್ರ ನಿಮಗೆ ಎಲ್ಲ ಕುರುಡಾಗ್ತದೆ. ಮತ್ತು ನಾವೆಲ್ಲರೂ ಹೆದರ್ಸಿಟ್ಟಿದ್ದೀವಿ ಅಂತ ಅನ್ಕೊಂಡಿದ್ದಾರೆ. ನೆನೆ ಮೊಹಮ್ಮ ಈ ಥರ ಏನು ಹೇಳಿದ್ರು ಅಂದರೆ, ಹೆದರುವವರನ್ನ ಮ್ಯಾನೇಜ್ ಮಾಡೋದು, ನಿಭಾಯಿಸುವಂಥದ್ದು ಏನಿದೆ ಅದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಚೆನ್ನಾಗಿ ಗೊತ್ತು. ಹೆದರದೇ ಇರುವಂಥವ್ರನ್ನ ನಿಭಾಯಿಸೋದು ಇವ್ರಿಗೆ ಗೊತ್ತಿಲ್ಲ, ಅದು ಔಟ್ ಆಫ್ ಸಿಲೆಬಸ್ ಇವರಿಗೆ ಅಂತ. ಯಾಕಂದ್ರೆ ನೋಡಿ, ಈ ವಿದ್ಯಾರ್ಥಿಗಳಿಗೆ ಬೀದಿಗೆ ಇಳಿಲೇಬೇಕಾಗಿರುವಂಥ ಅನಿವಾರ್ಯತೆ ಏನು ಯಾವ ರೀತಿಯಲ್ಲಿ ಸೃಷ್ಟಿ ಆಯಿತು ಅನ್ನೋ ವಿಚಾರದ ಬಗ್ಗೆ ನೀವು ಹೇಳಿದ್ರಿ, ಬೇರೆ ದಾರಿ ಇರಲಿಲ್ಲ ಅಂತ. ನಾನು ಆಕ್ಚುಲಿ ನೆನ್ನೆ ಇದನ್ನ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಹೆಂಗೆ ಸತತವಾಗಿ ಒಂದಾದ್ಮೇಲೆ ಪೇಪರ್ ಲೀಕ್ ಆಗುತ್ತೆ ಮತ್ತು ಅದರ ಬಗ್ಗೆ ಏನು ಯಾರ ಮೇಲೂ ಒಬ್ಬರ ಮೇಲೂ ಕ್ರಮ ಆಗೋದಿಲ್ಲ. ಇಲ್ಲಿ ತನಕ ಝೀರೋ ಕನ್ವಿಕ್ಷನ್, ಅದಕ್ಕೆ ಏನು ಯಾವ್ದು ಉತ್ತರದಾಯಿತ್ವ ಅನ್ನುವಂಥದ್ದು ಬಂದಾಗ, ಮಿತಿ ಮೀರಿದಾಗ ಜನ ಹಿಂಗೆ ಇಳಿದಿದ್ದಾರೆ ಅಂತ. ಇದೇನೆ ವಿರೋಧ ಪಕ್ಷಗಳಿಗೂ ಕೂಡ ಆಗಿದೆ. ಯಾಕಂದ್ರೆ ವಿರೋಧ ಪಕ್ಷಗಳು ಈ ವಿಚಾರವನ್ನ ತೆಗೆದುಕೊಂಡೋಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಅಂತ ನಿಂತರೆ, ನಾನು ಅವ್ರನ್ನೆಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಲೋಕಸಭೆ ಸ್ಪೀಕರ್ ಹೇಳ್ತಾರೆ. ಆಕ್ಚುಲಿ ಒಂದು ಅಧಿವೇಶನ ನಡೀತಾ ಇರೋ ಟೈಮ್ನಲ್ಲಿ ಏನಾದರೂ ಘಟನೆ ನಡೆದ್ರೆ ಅದನ್ನ ಪ್ರತಿಪಾದಿಸ್ತಕ್ಕಂಥ, ಅದನ್ನ ಎತ್ತುವಂತ ಅಧಿಕಾರ ಸದನದ ಯಾವುದೇ ಸದಸ್ಯರಿಗಿರುತ್ತೆ. ಅದರಲ್ಲೂ LOP ಎದ್ದು ನಿಂತರೆ, ಲೀಡರ್ ಆಫ್ ಅಪೋಸಿಷನ್ ಎದ್ದು ನಿಂತರೆ ಅದನ್ನ ಇಲ್ಲ ನಾನು ಏನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಬೇಕಾಗುತ್ತೆ. ಅದೇನು ಇಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ರೆ ಗತಿ ಏನು? ಈ ದೇಶದ ಒಟ್ಟು ದೇಶದಲ್ಲಿ ನಿಮ್ಗೆ ಆಗ್ಲೇ ಬಸವರಾಜ್ ಏನ್ ಹೇಳಿದ್ರು,
ನಿಮ್ಗೆ ಎಲ್ಲಾದ್ರ ಮೇಲೆ ಸರ್ಕಾರದ ಮೇಲೆ ವಿಶ್ವಾಸ ಹೋಗುತ್ತೆ, ಮೀಡಿಯಾದ ಮೇಲೆ ವಿಶ್ವಾಸ ಹೋಗುತ್ತೆ, ಸುಪ್ರೀಂ ಕೋರ್ಟ್ ಮೇಲೆ ವಿಶ್ವಾಸ ಹೋಗುತ್ತೆ ಅಂದ್ರೆ ಸಂಸತ್ತಲ್ಲಿ ವಿರೋಧ ಪಕ್ಷಗಳ ಮೇಲೂ ವಿಶ್ವಾಸ ಹೋಗ್ಬಿಡುತ್ತಲ್ಲ. ಕಂಟ್ರಿ ಎಲೆಕ್ಟ್ಸ್ ರೂಲಿಂಗ್ ಪಾರ್ಟಿ ಅಂಡ್ ಇಟ್ ಆಲ್ಸೋ ಎಲೆಕ್ಟ್ಸ್ ಅಪೋಸಿಷನ್ ಪಾರ್ಟಿ. ನಿಮ್ದು ಇಷ್ಟ ಇವಾಗ ನೀವು ವಿರೋಧ ಪಕ್ಷ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಕರ್ತವ್ಯ ಇದೆ. ಸೊ ಆ ಕರ್ತವ್ಯ ನಿಭಾಯಿಸೋದಕ್ಕೆ ಅವ್ರಿಗೆ ಎಂತದ್ದು ಬೇರೆ ದಾರಿ ಇರಲಿಲ್ಲ. ನೀವು ಲೋಕಸಭೆಯಲ್ಲಿ ಮಾತಾಡಕ್ಕೆ ಅವಕಾಶ ಕೊಡದೇ ಇದ್ರೆ ನ್ಯಾಚುರಲಿ ಅಲ್ಲಿಂದ ಬೀದಿಗಿಳಿಬೇಕು. ಬೀದಿಗಿಳಿಯೋದ್ರ ಬಗ್ಗೆ ನೀವು ಹೇಳಿದ್ರಿ, ಬೀದಿಗಿಳಿಯೋದು ವಿದ್ಯಾರ್ಥಿ ಯುವಜನರಿಗೆ ಮಾತ್ರ ಅಲ್ಲ, ಬೀದಿಗಿಳಿಯುವಂಥದ್ದು ಈ ದೇಶದಲ್ಲಿ ರಾಜಕೀಯ ಪಕ್ಷಗಳಿಗೆ, ವಿರೋಧ ಪಕ್ಷಗಳಿಗೂ ಕೂಡ ಅನಿವಾರ್ಯ ಆಗುವಂತ ಸ್ಥಿತಿಯನ್ನ ತಂದಿಟ್ಟಿರುವಂತದ್ದು. ಇವತ್ತು ನೀವು ಡೆಮಾಕ್ರಸಿಯನ್ನ, ಪ್ರಜಾತಂತ್ರವನ್ನ, ಪ್ರಜಾತಾಂತ್ರಿಕ ಸಂಸ್ಥೆಗಳನ್ನ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ, ಯಾವ ರೀತಿಯನ್ನ ಮಿಸ್ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅನ್ನೋದರ ಆಧಾರದ ಮೇಲೆ ಅದರ ಪರಿಣಾಮ ಇರುತ್ತೆ. ಆ ಪರಿಣಾಮ ನೆನ್ನೆ ಆಯ್ತು. ಅದರ್ವೈಸ್ ಅಲ್ಲಿ ಎಂತ ಸೆಕ್ಯೂರಿಟಿ ಇರುತ್ತೆ, ಏನಿರುತ್ತೆ, ಇಂಟೆಲಿಜೆನ್ಸ್ ಏನು ಅನ್ನೋದು ಇಟ್ ಡಸ್ ನಾಟ್ ಮ್ಯಾಟರ್. ಜನರಿಗೆ ನೀವು ಒಂದು ಎಲ್ಲಿ ತನಕ ನೀವು ಒತ್ತಬಹುದು, ಗೋಡೆ ತನಕ ಒತ್ತಬಹುದು, ಗೋಡೆಯಿಂದ ನೀವು ಮುಂದಕ್ಕೆ ಹಾಕಾಗಲ್ಲ, ವಾಪಸ್ ತಿರುಗಿಸೇನೆ ಬರಬೇಕು. ಅಂತ ಒಂದು ಸ್ಥಿತಿಗೆ ಇವಾಗ ಈ ದೇಶ ಬಂದಿದೆ ಅನ್ನೋದಕ್ಕೆ ಕಳೆದ 2 ದಿನಗಳ ಬೆಳವಣಿಗೆಗಳು ಸಾಕ್ಷಿಯಾಗಿದೆ. ಇಲ್ಲಿ ಒಂದು ಪಾಯಿಂಟ್ ಆಡ್ ಮಾಡಬೇಕು. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ ಇಲ್ವಾ ಅನ್ನೋದು ಡಸ್ ನಾಟ್ ಮ್ಯಾಟರ್ ಅಂತ ವಾಸು ಹೇಳಿದ್ರು, ಅದು ಕರೆಕ್ಟ್. ಅಟ್ ದ ಸೇಮ್ ಟೈಮ್ ಇವರು ಒಟ್ಟಾರೆ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಎಷ್ಟು ವೀಕ್ ಇದ್ದಾರೆ ಅಂದ್ರೆ, ಇವ್ರ ಅಡ್ಮಿನಿಸ್ಟ್ರೇಷನ್ ದೇಶವನ್ನ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಪಾಯಿಂಟ್. ಇಂಟೆಲಿಜೆನ್ಸ್ ಕೂಡ ಫೇಲ್ಯೂರ್ ಆಗಿರೋ ಸಾಧ್ಯತೆ ದಟ್ಟವಾಗಿರ್ತದೆ ಅಂತಾನೆ ಅನ್ಕೋಬೇಕಾಗ್ತದೆ. ಯಾಕೆ ಅಂತಂದ್ರೆ ಇವರು ಪುಲ್ವಾಮಾ ತಗೊಳ್ಳಿ, ಸೆಕ್ಯೂರಿಟಿ ಅಲ್ಲಿ ಫೇಲ್ಯೂರು, ಇಂಟೆಲಿಜೆನ್ಸ್ ಅಲ್ಲಿ ಫೇಲ್ಯೂರು, ಅದು ಅಷ್ಟಾಗಿದ್ಮೇಲೂ ಕೂಡ ಪಹಲ್ಗಾಮ್ ಅಗೇನ್ ಫೇಲ್ಯೂರು. ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಹೆಂಗ್ ತಡಬಡಾಯಿಸಿದ್ರು ವಿಮಾನ ನಷ್ಟ ಆಗಿದೆ ಇಲ್ಲ ಅಂತ. ಸೈನಿಕರಿಗೆ ನಾವು ದೇಶದ ಪ್ರೇಮಿಗಳು ಅಂತ ಹೇಳ್ಕೊಂಡು 1 ವರ್ಷ ಆದ್ಮೇಲೆ ಸತ್ತಿರೋ ಸೈನಿಕರ ಹೆಸರನ್ನ ಆಮೇಲೆ ಹೇಳ್ತಾರೆ. ಅವ್ರಿಗೆ ಗೌರವ ಕೊಡ್ಬೇಕಾಗಿದ್ದನ್ನು ಕೊಡದೆ ತಪ್ಪಿಸ್ಕೊಳ್ತಾರೆ. ಅದೇ ಅಂದ್ರೆ ಅಂತಂತ ದೊಡ್ಡ ವಿಷಯದಲ್ಲೇ ಇವ್ರು ಫೇಲ್ಯೂರ್ ಆಗಿದ್ದಾರೆ. ಈ ವಿಷಯದಲ್ಲೂ ಫೇಲ್ಯೂರ್ ಆಗಿರೋ ಚಾನ್ಸ್ ಕೂಡ ಇರ್ತದೆ. ಇಟ್ ಡಸಂಟ್ ಮ್ಯಾಟರ್. 100% ಅವ್ರದ್ದು ಅಹಂಕಾರ ಎಷ್ಟು ಎದ್ದು ಕಾಣಿಸ್ತಾ ಇದೆ ಅಂದ್ರೆ, ಅವ್ರದೇ ಆದ MP ಚಿತ್ರನಟಿ ಕಂಗನಾ ರನೌತ್ ಹೇಳ್ತಾರೆ ಒಂದ್ ಕಡೆ, ಜನ ಓಟ್ ಹಾಕಿ ಒಬ್ರಿಗೆ ಅಧಿಕಾರ ಕೊಟ್ಟರಾದ್ಮೇಲೆ ಅವ್ರು ಯಾವ ರೀತಿ ಮನಸ್ಸು ಬರುತ್ತೆ ಆ ರೀತಿ ಅಧಿಕಾರ ನಡೆಸ್ತೇವೆ ಅಂತ. ಪ್ರಜಾಪ್ರಭುತ್ವದಲ್ಲಿ ಆದಿಲ್ಲ, ಯಾವಾಗ್ಲೂ ಅವ್ರ ಜನಗೆ ಉತ್ತರದಾಯಿತ್ವ ಇರ್ಬೇಕು ಅವ್ರಿಗೆ ಅನ್ನೋದನ್ನ ಅವ್ರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಅವ್ರಿಗೆ ಕಾರಣಕ್ಕೆ ಅಂದ್ರೆ ಅವ್ರ ಕಿವಿಗಳಿಗೆ ಏನ್ ಖುಷಿ ಕೊಡುತ್ತೆ ಆ ರೀತಿ ಯಾರು ಮಾತಾಡ್ತಾರೆ ಅದನ್ನೇ ಕೇಳ್ಕೊಂಡು, ಅದೇ ಮಾಧ್ಯಮಗಳಲ್ಲಿ ಬರುವ ಸುದ್ದಿಗಳನ್ನ ನಂಬ್ಕೊಂಡು ಒಂದು ತಮ್ಮದೇ ಆದ ಸಾಮ್ರಾಜ್ಯದಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಅವ್ರಿಗೆ ಒಂದು ಸಹಜವಾಗಿ ಭೂಮಿಗೆ ಇಳಿಯುವಂತ ಮಾಡಿದ್ದಾರೆ. ಆದ್ರೆ ವಸು ನಮಗೆ ಇಂಪಾರ್ಟೆಂಟ್ ಆಗಿ ಕೇಳಬೇಕಾಯ್ತು ಕಾಂಗ್ರೆಸ್ ಪ್ರೊಟೆಸ್ಟ್ ಬಗ್ಗೆ. ನಿನ್ನೆ ಅವ್ರು ಮಾಡಿದ ಪ್ರಧಾನಮಂತ್ರಿ ನಿವಾಸದ ಎದುರಿಗೆ ಮಾಡಿದ ಪ್ರೊಟೆಸ್ಟ್ ನಿಜವಾಗ್ಲೂ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ಖಂಡಿಸುವ ಹಾಗೆ ಆಯ್ತು, ವಿದ್ಯಾರ್ಥಿಗಳ ಜೊತೆಗೆ ನಿಂತ ಹಾಗೆ ಆಯ್ತು. ಆಮೇಲೆ ಏನು ವಿದ್ಯಾರ್ಥಿಗಳು CJP ಮಾಡ್ತಾ ಇದೆ, ಕಾಂಗ್ರೆಸ್ ಜನತಾ ಪಾರ್ಟಿ, ಅದನ್ನ ಅವ್ರು ಆಕ್ರಮಿಸ್ಕೊಳ್ಳಿಲ್ಲ. ಬಟ್ ವಿರೋಧ ಪಕ್ಷವಾಗಿ ಅವ್ರು ಏನ್ ಮಾಡ್ಬೇಕಾಯ್ತು ಅದನ್ನ ಅವ್ರು ಮಾಡಿದ್ರು. ಅದ್ರ ಜೊತೆಗೆ ಅವ್ರಿಗೆ ಬೇರೆ ಇಂಡಿಯಾ ಅಲಯನ್ಸ್ ಪಾರ್ಟಿಗಳು ಜೊತೆಗೂಡಿದ್ದು ನಿಜವಾಗ್ಲೂ ಒಂದು ಸಕಾರಾತ್ಮಕ ನಡೆ ಅಲ್ವಾ? ಹೌದು. ಈಗ ನೋಡಿ, ಕಾಂಗ್ರೆಸ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ಶುರುವಾಗಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಕೂತ ಮೇಲೆ ಇದ್ದಕ್ಕಿದ್ದಂಗೆ ಒಂದಷ್ಟು ಮಧ್ಯದಲ್ಲಿ ಸೋನಂ ವಾಂಗ್ಚುಕ್ ಯಾಕೆ ಉಪವಾಸ ಕೂತಿದ್ದಾರೆ ಅಂತ ಹೇಳಿ ಬೈಯೋದು ಒಂದ್ ಕಡೆಗೆ, ಇನ್ನೊಂದ್ ಕಡೆಯಲ್ಲಿ ರಾಹುಲ್ ಗಾಂಧಿ ಯಾಕೆ ಅಲ್ಲಿಗೆ ಬರ್ಲಿಲ್ಲ ಅಂತ. ಧರ್ಮೇಂದ್ರ ಪ್ರಧಾನ್ನ ಈ ಉತ್ತರದಾಯಿತ್ವ ತನ್ನ ಮೇಲೆ ಏರ್ಬೇಕಾ ಇಲ್ವಾ ಅನ್ನುವಂತ ಚರ್ಚೆನೇ ಇರಲಿಲ್ಲ. ಇಡೀ ಚರ್ಚೆಯನ್ನ ರಾಹುಲ್ ಗಾಂಧಿ ಇಲ್ಲಿಗೆ ಯಾಕೆ ಬರ್ತಾ ಇಲ್ಲ ಅಂತ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಒಂದು ದಿನ ಇದನ್ನ ಮಾಡಿದ ತಕ್ಷಣ ಧರ್ಮೇಂದ್ರ ಪ್ರಧಾನ್ ಮಾರನೇ ದಿನ ಬೆಳಗ್ಗೆ ಉದ್ದದ ಒಂದು ಫೇಸ್ಬುಕ್ ನಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬರ ಏನಂತ, ಇದರಿಂದ ನೀವಿದ್ದೀರಾ ಅಂತ. ಅದರಿಂದ ಅವ್ರು ಇದ್ರು ತಪ್ಪೇನು, ವಿರೋಧ ಪಕ್ಷ ಈ ದೇಶದ ಜನರ ಪರವಾಗಿ ನಿಂತ್ಕೋಬೇಕು. ಆದ್ರೆ ಸಮಸ್ಯೆ ಇರೋದೇನಂತಂದ್ರೆ, ಯಾವ ರಾಜಕೀಯ ಪಕ್ಷಕ್ಕೂ ಸೇರದೆ ಇರ್ತಕ್ಕಂಥ ಜನತೆ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವ್ರದ್ದು ಕೂಡ ಫೈಟ್ ಇರುತ್ತೆ. ಅದೇನಾದ್ರೂ ವಿರೋಧ ಪಕ್ಷ ಸೇರದೇ ಇರೋ ದೊಡ್ಡ ಸಮಸ್ಯೆ ಇಲ್ಲ. ಬಟ್ ನಮ್ಮಲ್ಲಿ ಹೆಂಗ್ ಮಾಡಿದ್ದಾರೆ ಅಂದ್ರೆ, ನೀವು ಪೊಲಿಟಿಸೈಸ್ ಮಾಡ್ತಾ ಇದ್ದೀರಾ ಅಂತ. ಪೊಲಿಟಿಸೈಸ್ ಆಗ್ಬೇಕು. ಅದೇನೋ ಒಂದು ಪೊಲಿಟಿಸೈಸ್ ಆಯ್ತು ಅಂತ ತಕ್ಷಣ ಅದೇನೋ ಒಂದು ನೆಗೆಟಿವ್ ವರ್ಡ್ ತರದಲ್ಲಿ ಪೊಲಿಟಿಕ್ಸ್ ಅನ್ನೋದನ್ನ ನೆಗೆಟಿವ್ ಮಾಡಿರೋದ್ರಿಂದ ಪೊಲಿಟಿಸೈಸ್ ಮಾಡೋದಿಲ್ಲ, ನೆಗೆಟಿವ್ ಆಗಿ ಕಾಣಿಸ್ತಾ. ಆದ್ರೂ ಕಾಂಗ್ರೆಸ್ ಪಕ್ಷ ಯಾರು ಸ್ವತಂತ್ರವಾಗಿ, ಕಾಂಗ್ರೆಸ್ ಇರ್ಲಿ ಅಥವಾ ರಾಹುಲ್ ಗಾಂಧಿ ಅವರಿರ್ಲಿ, ಇವನ್ NHU ಇರಲಿ, ಹಲವಾರು ರೀತಿಯ ಪ್ರತಿಭಟನೆಗಳನ್ನ ಒಂದಾದ್ಮೇಲೆ ಒಂದು ಕಳೆದ 3-4 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಲಾಠಿ ಚಾರ್ಜ್ ಆಗಿದೆ, ಅವ್ರ ಮೇಲೂ ಕೂಡ ವಾಟರ್ ಗನ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಚಾತ್ರೋಂಕಿ ಗೂಂಜ್ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಸಂವಾದ ನಡೆಸಿದ್ದಾರೆ. ಇದೇ ಪೇಪರ್ ಲೀಕ್ ವಿಚಾರದಲ್ಲಿ ಮಾತಾಡಿದ್ದಾರೆ. ಇವೆಲ್ಲ ಮಾಡಿದ್ರು. ಆದ್ರೆ ಇಲ್ಲಿ ಏನು ಸೋನಂ ವಾಂಗ್ಚುಕ್ ಅವರು ಉಪವಾಸದ ಅವರ ಆರೋಗ್ಯ ತೀವ್ರ ಹದಗೆಡುವಂತ ಸಂದರ್ಭದಲ್ಲಿ ಹಾಗೂ ಕಾಂಗ್ರೆಸ್ನಿಂದ ಬಾಹ್ಯ ಬೆಂಬಲವನ್ನ ಅವ್ರು ಕೊಟ್ಟರು. ಅಲ್ಲಿ ಹೋದ್ರು, ಪವನ್ ಖೇರಾ ಹೋದ್ರು, ಇದೆಲ್ಲ ಮಾಡಿದ್ರು. ಬಟ್ ರಾಹುಲ್ ಗಾಂಧಿ ಬರಬೇಕು ಅಂತ ಒಂದು ಒತ್ತಡವನ್ನ ನಿರ್ಮಾಣ ಮಾಡ್ತಾರೆ. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನಾಗಿ ಲೋಕಸಭೆಯಲ್ಲಿ
ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಮತ್ತು ನಾನು ಎತ್ತಬೇಕಿರೋ ಕಡೆ ಈ ವಿಚಾರನ ಎತ್ತುತ್ತೀನಿ ಅಂತ ಹೇಳಿದಿದೆಯಲ್ಲ, ಇದು ವಿಶೇಷವಾದ. ಸೊ ಈಗ ನಿಮಗೆ ಜಂತರ್ ಮಂತರ್ನಲ್ಲಿ ನಡೀತಾ ಇರೋದಕ್ಕೆ ಕಾಂಗ್ರೆಸ್ ಅಥವಾ ಇನ್ನಿತ್ಯಾದಿ ಪಕ್ಷಗಳವರು ಬಂದು ಪ್ರತಿನಿತ್ಯ ಕಾಣ್ತಾ ಇದ್ದಿದ್ರೆ ಏನು ಆಗೇನೆಲ್ಲ ಆಪಾದನೆ ಬರ್ತಾ ಇತ್ತು, ಆಪಾದನೆಯಿಂದ ತಪ್ಪಿಸ್ಕೊಂಡಂಗೂ ಆಯ್ತು. ಅಟ್ ದಿ ಸೇಮ್ ಟೈಮ್ ಈ ಲಾಠಿ ಚಾರ್ಜ್, ಈ ಭೀಕರವಾದ ರೀತಿಯಲ್ಲಿ ಪೊಲೀಸ್ ಕ್ರೌರ್ಯ ಬರ್ಬರತೆ ಏನೋ ಮೆರೆದ್ರು, ಅದನ್ನ ಯಾವ ರೀತಿಯಲ್ಲಿ ಅವ್ರು ಎತ್ತಿಡಿಬೇಕು ಅನ್ನೋದನ್ನು ಕೂಡ ತಮ್ಮ ಕರ್ತವ್ಯವನ್ನು ನಿಭಾಯಿಸೋದ್ರಲ್ಲಿ ಎಲ್ಲೂ ಕೂಡ ಎಡವಲಿಲ್ಲ. ಅದಾದ್ಮೇಲೂ ಕೂಡ ಅದೇ ವಿದ್ಯಾರ್ಥಿಗಳಿಗೆ ತಮ್ಮ ಬೆಂಬಲ ಇದೆ ಅಂತ ಹೇಳಿದ ಮೇಲೂ ಕೂಡ ಇವತ್ತು ಮತ್ತೆ ವಿರೋಧ ಪಕ್ಷಗಳು ಅವರು ಪಾರ್ಲಿಮೆಂಟ್ ಆವರಣದಲ್ಲೇನೆ ಮತ್ತೆ ಕಪ್ಪು ಬಟ್ಟೆ ಧರಿಸಿ ಮತ್ತೆ ಅವರ ಪ್ರತಿಭಟನೆಯನ್ನ ಅಲ್ಲಿ ಮಾಡಿದ್ದಾರೆ ಹೊರತು ಮತ್ತೆ ಅವರೆಲ್ಲರೂ ಕೂಡ ಹೋಗಿ ಜಂತರ್ ಮಂತರ್ನ ವೇದಿಕೆಯನ್ನ ಆಕ್ರಮಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಸೊ ಇದು ಒಂದು ಬಹಳ ಏನು ಒಂದು ಅಚ್ಚುಕಟ್ಟಾದಂತ ರೀತಿಯಲ್ಲಿ ಅವರವರ ಪಾತ್ರಗಳಿಗೆ ಸಿಗಬೇಕಾಗಿರುವಂತ ಗೌರವವನ್ನ ಇವರೆಲ್ಲರೂ ಕೂಡ ಮೆರೆದಿದ್ದಾರೆ. ಇನ್ಫ್ಯಾಕ್ಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಅಲ್ಲಿ ಬಂದಿರುವಂತ ಜನ ಕೂಡ ಅವ್ರ ಪಾತ್ರ ಹೆಂಗ್ ನಿರ್ವಹಿಸಿದ್ದಾರೆ ಅನ್ನೋದಕ್ಕೆ ನಿಮ್ಗೆ ನೂರಾರು ವಿಡಿಯೋಗಳು ಸಾಕ್ಷಿ ಹೇಳ್ತದೆ. ಯಾರೋ ಅಲ್ಲಿ ಊಟ ಕೊಡ್ತಾರೆ, ಇನ್ಯಾರೋ ಊಟನ ಸ್ವಿಗ್ಗಿನಲ್ಲಿ ಕಳಿಸ್ತಾರೆ. ವಯಸ್ಸಾಗಿರುವಂತ ಒಂದು ಬದುಕಿ ಇವತ್ತಿನ ದಿವಸ ಅವರು 85-86 ವರ್ಷದ್ದು, ನಾನು ಲೇಡಿ ಶ್ರೀರಾಮ್ ಕಾಲೇಜಲ್ಲಿ ಓದಿದ್ದೆ ಅಂತ ಬಂದು ಹೇಳ್ತಾ ಅಲ್ಲಿ ಮಾತಾಡ್ತಾರೆ. ಯಾಕೆ ಲಾಠಿ ಚಾರ್ಜ್ ಆಗಿ ಬೀಸಿ ಜನರನ್ನ ಆಸ್ಪತ್ರೆಗೆ ಸೇರಿಸಿ ಮೂಳೆಗಳು ಮುರಿದು ಮರುದಿನ ಒಂದು ವಯಸ್ಸಾದ ಅಜ್ಜಿ ಅಲ್ಲಿಗೆ ಬಂದು ನಿಂತ್ಕೊಳ್ತಾರೆ. ಮತ್ತೆ ಇದು ಇದೆಯಲ್ಲ, ಇದು ಆಕ್ಚುಲಿ ಇವತ್ತು ಈ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ಸೌಂದರ್ಯ ಯಾವ ರೀತಿಯಲ್ಲಿ ಅರಳಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಅಂದ್ರೆ ಇನ್ನು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಇದು ಲಕ್ಷಣಗಳು ಇದಾವು, ಕಾಣ್ತಾ ಇದಾವು, ರಸ್ತೆಯಲ್ಲಿ ಮತ್ತೆ ಅದು ಎದ್ದು ಬಂದಿದೆ ಅಂತ. ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಹೋಗಿ ಏನು ಪ್ರೊಟೆಸ್ಟ್ ಮಾಡಿದ್ದಿಲ್ಲ ನಿನ್ನೆ ದಿನ, ಅದು ಮೀಡಿಯಾ 2 ವಿಷಯನ ಮತ್ತಷ್ಟು ಸ್ಪಷ್ಟಪಡಿಸುತ್ತೆ. ಬೀದಿಯಲ್ಲಿ ಬಂದು ಹೋರಾಟ ಮಾಡುವಂತ ಸನ್ನಿವೇಶ ಸೃಷ್ಟಿಯಾದಾಗ, ಆ ಬೀದಿಯಲ್ಲಿ ಬಂದಾಗ ಅದು ಏನೋ ಪ್ರಜಾಪ್ರಭುತ್ವನ ಉಳಿಸುವಂತ ಕೆಲಸ ಮಾಡುತ್ತೆ. ಎಲ್ಲಾ ಏನು ತೊಂದರೆಗಳು ಅಥವಾ ಸಮಸ್ಯೆಗಳು ಇರ್ತಾವಲ್ಲ ಹೋರಾಟ ಮಾಡ್ಲಿಕ್ಕೆ ಜನರ ಸಮಸ್ಯೆ ಅದನ್ನು ಪರಿಹರಿಸುತ್ತೆ ಅಂತ. ಯಾಕೆಂದ್ರೆ ಈಗ ನೋಡಿ, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಈ ತರ ಮಾಡೋದಕ್ಕೆ ಮುಂಚೆನೆ ನೀಟ್ ವಿಷಯದಲ್ಲಿ ರಾಹುಲ್ ಗಾಂಧಿ ಹೋರಾಟ ಶುರು ಮಾಡೋದು NSUಯಿಂದ ಮಾಡಿದ್ರು. ಅನೇಕ ಕಡೆಗಳಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಮತ್ತು ರಾಹುಲ್ ಗಾಂಧಿ ಅವರು ಮಾಡಿದ ಹೋರಾಟ ಏನಿತ್ತು, ಅದು ಇನ್ಫ್ಯಾಕ್ಟ್ ಆ ಹೋರಾಟದಲ್ಲಿ ರಾಹುಲ್ ಗಾಂಧಿ ಅವರು ಒಟ್ಟು ಏನ್ ಪ್ರೆಸೆಂಟ್ ಮಾಡಿದ್ರು, ಏನಾಗಬೇಕು ಅಂತ, ಅದು ಇಡೀ ಎಜುಕೇಶನ್ ವಿಷಯದಲ್ಲಿ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅವರು ಪ್ರೆಸೆಂಟ್ ಮಾಡಿದ್ರು. ಆಗ ನೋಡಿದ್ರೆ ಇಲ್ಲಿ ನೀಟ್ ಎಕ್ಸಾಮು ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅಂತ ಇದೆ, ಬಟ್ ಅವರು ಆ ರೀತಿ ಏನು ಪ್ರಪೋಸ್ ಮಾಡಿದ್ರು ಹೋಲಿಸ್ಟಿಕ್ ಅಪ್ರೋಚ್ ನ, ಎಜುಕೇಶನ್ ಸಿಸ್ಟಮ್ ಏನಾಗಬೇಕು ಅಂತ. ಆದ್ರೆ ಯಾವ ಮೀಡಿಯಾನು ಸರಿಯಾಗಿ ಕವರೇಜ್ ಕೊಡಲಿಲ್ಲ. ನೀವು ಗಮನಿಸಿದ್ರೆ ಯಾವ ಮೀಡಿಯಾನು ಸರಿಯಾಗಿ ಕವರೇಜ್ ಕೊಡ್ಲಿಲ್ಲ. ಹಾಗಾಗಿ ಸಿಜೆಪಿದು ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ಏನೂ ಮಾಡಲೇ ಇಲ್ಲ ಅಂತ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಅಂತದನ್ನು ಕೂಡ ಕಡೆಗೆ ಬೀದಿಗೆ ಬಂದಾಗ ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಯಾವ ಪ್ರೊಟೆಸ್ಟ್ ಮಾಡಿದ್ರು, ಆಗ ರಾಹುಲ್ ಗಾಂಧಿ ಮೊದಲು ಮಾಡಿದ್ದಿಂದ ಹಿಡಿದು ಮತ್ತೆ ರಾಹುಲ್ ಗಾಂಧಿ ಮಾಡ್ತಾ ಸರಿಯಾಗಿದೆ ಅಂತ ಯಾವ ಮೀಡಿಯಾ ಸಪೋರ್ಟ್ ಮಾಡದೇ ಇದ್ರು ಕೂಡ, ಯಾವ ಬೂದಿ ಮೀಡಿಯಾಗಳು ಏನ್ ಸಪೋರ್ಟ್ ಮಾಡದೇ ಇದ್ರು, ಪಬ್ಲಿಸಿಟಿ ಕೊಡದೇ ಇದ್ರು ಕೂಡ ಅದಕ್ಕೆ ಮುನ್ನೆಲೆ ಬಂತು. ನೀವು ಬೀದಿಗೆ ಇಳಿಯುವಂತ ಸನ್ನಿವೇಶ ಬಂದಾಗ ಬೀದಿಗೆ ಇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಏನೋ ಪ್ರಜಾಪ್ರಭುತ್ವನ ಎತ್ತಿ ಹಿಡಿದು ಪ್ರಜಾಪ್ರಭುತ್ವ ಸೌಂದರ್ಯ ವಾಸಿಗಳಂಗೆ ಮತ್ತೆ ಮುಖ್ಯವಾಗಿ ನಾವೊಂದು ಸಾಮಾಜಿಕ ಹೋರಾಟ ಮಾಡದಿರುವಾಗ ಯಾವ ಅಡೆತಡೆಗಳಿರ್ತಾವೋ ಅದೆಲ್ಲವನ್ನೂ ಮೀರಕ್ ಆಗುತ್ತೆ. ಒಂದು ಇದು ಇರುತ್ತೆ, ಒಂದು ಏನಾದ್ರು ದೊಡ್ಡ ಘಟನೆ ನಡೆದ್ರೆ, ಒಂದು ಸಾಗರದಲ್ಲಿ ಒಂದು ಕಂಪನ ನಡೆದ್ರೆ ಕಂಪನದ ರಿಪರ್ಕಷನ್ಗಳು ಬೇರೆ ಬೇರೆ ರೀತಿ ಇರ್ತದೆ. ಅದೇ ರೀತಿ 2024 ಚುನಾವಣೆಯಲ್ಲಿ ಅಪೋಸಿಷನ್ ಪಾರ್ಟಿಗಳೆಲ್ಲ ಒಂದಾಗಿದ್ವು. ಅದ್ರ ನಂತರ ಮತ್ತೆ ಅವರು ಪ್ರತ್ಯೇಕವಾಗಿರೋದೇ ನಾವು ಕಂಡು ಬರ್ತಾ ಇದೆ, ಒಂದಾಗಿ ಹೋರಾಟ ಮಾಡೋದು ಕಾಣಿಸ್ತಿಲ್ಲ. ಬಟ್ ಈ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತೆ ಅವರನ್ನು ಒಂದುಗೂಡಿಸುವ ಒಂದು ದೊಡ್ಡ ಕಾರಣ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆಲ್ಲ? ಅಪೋಸಿಷನ್ ಪಾರ್ಟಿಗಳು ಮತ್ತೆ ತಮ್ಮ ಭಯವನ್ನು ಮರೆತು ಅಥವಾ ತಮ್ಮ ಯೂನಿಟಿಯನ್ನು ತೋರಿಸುವ ಇದು ಸಂದರ್ಭ ಒದಗಿ ಬಂದಿದೆ ಈಗ, ಅದು ಆ ಲಕ್ಷಣಗಳು ಕಾಣಿಸ್ತಾ ಇದಾವೆ, ನೀನೇ ಪ್ರತಿಭಟನೆ ಅದು ಕಂಡು ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಅದು ನೋಡಿದ್ರೆ 2024 ಎಲೆಕ್ಷನ್ ನಂತರದಲ್ಲಿ ಬಹುತೇಕ ಒಗ್ಗಟ್ಟಿನಿಂದನೇ ಇಂಡಿಯಾ ಅಲೈನ್ಸ್ ನ ಪಾರ್ಟಿಗಳೆಲ್ಲವೂ ಕೂಡ ಒಗ್ಗಟ್ಟಿನಲ್ಲೇ ಇದ್ರು. ತಮಿಳುನಾಡಿನ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ DMK ಸಖ್ಯವನ್ನ ಬಿಟ್ಟು ಕಾಂಗ್ರೆಸ್ ಏನು TVKಗೆ ಬೆಂಬಲ ಕೊಡ್ತು, ಆ ಟೈಮ್ನಲ್ಲಿ ಅದು ಸಡಿಲ ಆಗಿದ್ದು ಬಿಟ್ರೆ ಪರಸ್ಪರ ಅವ್ರ ನಡುವಿನ ಏನೋ ಮೈತ್ರಿನಲ್ಲಿ ಅಂತ ದೊಡ್ಡ ಸಮಸ್ಯೆ ಏನೂ ಇರಲಿಲ್ಲ. ಆದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಮತ್ತು ಈ ವಿದ್ಯಮಾನ ಏನಿದೆ ಇದು ಬೇರೆ ಒಂದು ಬೆಳವಣಿಗೆಗೆ ದಾರಿ ಮಾಡಿಕೊಡ್ತು. ಅದೇನಂದ್ರೆ ಇಂಡಿಯಾ ಅಲೈನ್ಸ್ ಪಾರ್ಟಿಲಿರ್ತಕ್ಕಂಥ MP ಗಳನ್ನ ಅಕ್ರಮವಾದಂತ ರೀತಿಯಲ್ಲಿ ತಮ್ಮ ಕಡೆಗೆ ಸೆಳೆದುಕೊಳ್ಳುವಂತ ಪ್ರಯತ್ನ ಏನಿತ್ತು, ಬಹುಶಃ ಅದಕ್ಕೆ ಇದು ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಈ ಬೆಳವಣಿಗೆ ನಡೆಯೋದಕ್ಕೆ 15 ದಿನದಿಂದ ಚರ್ಚೆ ನಡೀತಾ ಇರೋದು ಶರದ್ ಪವಾರ್ ಅವರ NCP ಮತ್ತು ಅಜಿತ್ ಪವಾರ್ ಅವರ NCP ಎರಡೂ ಕೂಡ ಮರ್ಜ್ ಆಗಿ
ಏನೋ ಕಂಡೀಷನ್ಸ್ ನ ಹಾಕಿ ಫೈನಲಿ ಅವರು ಕಂಡೀಷನ್ಸ್ ಯಾರು ಹಾಕೋದು, ಕಂಡೀಷನ್ಸ್ ಶರದ್ ಪವಾರ್ ಹಾಕ್ತಾರೆ ಅಂತ ನಾವು ನೋಡ್ಕೊಂಡ್ರೆ ಬಿಜೆಪಿ ಕಂಡೀಷನ್ಸ್ ಆಗುತ್ತೆ ಅಂತ. ಬಿಜೆಪಿ ಇಂತಿಂತ ಕಂಡೀಷನ್ಗೆ ಏನ್ ಕಂಡೀಷನ್ ಅದು, ಶರದ್ ಪವಾರ್ NCP ಮೈತ್ರಿ ಬಂದ್ರೆ ಆಗಲ್ಲ, ಅದು ಅಜಿತ್ ಪವಾರ್ NCP ಜೊತೆಗೆ ವಿಲೀನ ಆಗಿ ಬಂದ್ರೆ ಮಾತ್ರ ನಾವು ಹೋಗ್ತೀವಿ ಅಂತ ಬಿಜೆಪಿ ಹೇಳ್ತಾ ಇತ್ತು. ಆ ಮಾತುಕತೆ ನಡೀತಿದೆ ಅನ್ನೋ ರೀತಿ ಒಳಗಡೆ ನಡೀತು. ಆದ್ರೆ ನಿಮ್ಗೆ ಮೊನ್ನೆಯಿಂದ ಏನ್ ಕಾಣುತ್ತೆ ಅಂತಂದ್ರೆ, ಮೊನ್ನೆ ಬರೀ ಅಲ್ಲಿ ಸುಪ್ರಿಯಾ ಸುಳೆ ಅವರು ಇವ್ರ ಜೊತೆಗೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೀಟಿಂಗ್ ನಲ್ಲಿ ಕೂತಿದ್ರು. ಈಗ ನಿನ್ನೆ ಸ್ವತಃ ಶರದ್ ಪವಾರ್ ಬಂದು ಅಲ್ಲಿ ನಿಂತ್ಬಿಟ್ಟಿದ್ದಾರೆ. ಸೊ ಈಗ ಸಮಾಜವಾದಿ ಪಾರ್ಟಿ ಅಂತೂ ಈ ಒಟ್ಟು ಹೋರಾಟದ ಮುಂಚೂಣಿಯಲ್ಲಿದೆ. ಅವ್ರಿಗೆ ಕಾಂಗ್ರೆಸ್ ನಂತರದಲ್ಲಿ ಅತ್ಯಂತ ಹೆಚ್ಚು MP ಗಳು ಸಮಾಜವಾದಿ ಪಾರ್ಟಿಗೆ. ಅಲ್ಲಿಂದ ಎಷ್ಟು ಜನ ತಗೋಬೇಕು, ಕಾಂಗ್ರೆಸ್ ಇಂದ ಎಷ್ಟು ಜನ ತಗೋಬೇಕು, DMK ಇಂದ ಎಷ್ಟು ಜನ ತಗೋಬೇಕು, NCP SP ನ ಯಾವ ರೀತಿಯಲ್ಲಿ ಮರ್ಜ್ ಮಾಡ್ಕೋಬೇಕು ಅಂತಿತ್ತು. ಅದಕ್ಕೆ ಒಂದು ಇದು ತಡೆ ಒಡ್ಡುತ್ತೆ. ಇವಾಗ ಹೆದರ್ತಾರೆ, ಯಾಕಂದ್ರೆ ಇದು ಗಾಳಿ ಬೇರೆ ಕಡೆ ಬೀಸ್ತಿದೆ ಅಂತ. ಅವಕಾಶವಾದಿ ರಾಜಕಾರಣಿಗಳು, ಅವಕಾಶವಾದಿ ಪಕ್ಷಗಳು ಅವರು ಗಾಳಿ ಬೀಸುವ ದಿಕ್ಕಿನ ಕಡೆಗೆ ಏನು ನೋಡ್ತಾ ಇರ್ತಾರೆ. ಅವ್ರಿಗೆ ಗಾಳಿ ಇವಾಗ ಇನ್ನೊಂದ್ ಕಡೆ ಬೀಸ್ತಾ ಇದೆ ಅಂತ ಗೊತ್ತಾದ್ರೆ ಈ ಶಿಫ್ಟ್ ಆಗೋರೊಳಗಡೆ ಒಂದು ತೊಡಕಿರುತ್ತೆ. ಹಂಗಾಗಿ ಇಂಡಿಯಾ ಅಲಯನ್ಸ್ ನ ಪಾರ್ಟಿಗಳ ನಡುವೆ ಬಹಳ ದೊಡ್ಡ ಇತ್ತು. ಹಂಗ್ ನೋಡಿದ್ರೆ ಇದಾದ್ಮೇಲೆ ಇಂಡಿಯಾ ಅಲಯನ್ಸ್ ನ ಎರಡು ಪಾರ್ಟಿಗಳ ನಡುವೆ ಇನ್ನು ತಿಕ್ಕಾಟ ಜಾಸ್ತಿ ಆಯ್ತು. ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್. ಪಂಜಾಬ್ ಚುನಾವಣೆಗಾಗಿ ಪಂಜಾಬ್ ಚುನಾವಣೆ ಒಂದು ಮತ್ತು ಡೆಲ್ಲಿ ಟರ್ಫ್ ಅಲ್ವಾ, ಇದೆಲ್ಲ ಇದರಲ್ಲಿ ಮೇಜರ್ ಮೊಬಿಲೈಸೇಷನ್ ಡೆಲ್ಲಿಂದ ಆಗಿದೆ. 95% ಡೆಲ್ಲಿದೇ ಆಗಿದೆ. ಹಂಗಾಗಿ ಡೆಲ್ಲಿ ವೋಟರ್ಸ್ ತಮ್ಮಿಂದ ತಪ್ಪೋಗ್ಬಿಡುವುದು. ರಾಹುಲ್ ಗಾಂಧಿ ಅವರು ಈಗ ಆಮ್ ಆದ್ಮಿ ಪಾರ್ಟಿಯನ್ನ ಹಿಂದಕ್ಕಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾ ಇದ್ದಾರೆ ಅನ್ನೋ ರೀತಿಲಿ ಏನು ಅವ್ರಿಗೆ ಕಾಣಿಸಿದೆ. ಹಂಗಾಗಿ ಯಾರಾದ್ರೂ ಇದರ ಬಗ್ಗೆ ನಿನ್ನೆ ನಡೆದಂತ ಬೆಳವಣಿಗೆಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ದು ಆಮ್ ಆದ್ಮಿ ಪಾರ್ಟಿ. ಬಟ್ ಅದರ ನಂತರಕ್ಕೆ ಇವತ್ತು ಕೆಲವು ಡೆವಲಪ್ಮೆಂಟ್ಗಳು ನಡೆದಿದ್ದಾವೆ. ಸುಪ್ರಿಯಾ ಸುಳೆ ಮತ್ತು ಶರದ್ ಪವಾರ್ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದಾರೆ. ಬಟ್ ಅವ್ರು ಯಾವ ಕಾರಣಕ್ಕೆ ಭೇಟಿ ಆದ್ರು, ಪಕ್ಷವನ್ನು ವಿಲೀನಗೊಳಿಸಲಿಕ್ಕೆ ಭೇಟಿ ಆದ್ರು ಅಥವಾ ತಮ್ಮ ರಾಜ್ಯದ ಏನಾದರೂ ಬೇಡಿಕೆಗಳಿಗೆ ಪ್ರಧಾನಮಂತ್ರಿ ಭೇಟಿ ಆದ್ರ ಬಗ್ಗೆ ಇನ್ನು ಸ್ಪಷ್ಟತೆ ದೊರೆಯಬೇಕಾಗಿದೆ. ಬಸವರಾಜ್, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅನ್ಸುತ್ತೆ, ಅಪೋಸಿಷನ್ ಪಾರ್ಟಿ ಯೂನಿಟಿ ಆದರೂ ಸಹಿತ ಈ ಜನತಾ ಪಾರ್ಟಿ ಏನಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಹೊಸ ಹೋರಾಟವನ್ನು ಹುಟ್ಟಾಕಿದೆ. ಇದು ಹೊಸ ಒಂದು ಅಲೆಯನ್ನು ಸೃಷ್ಟಿ ಮಾಡೋದಲ್ವಾ? ಇಲ್ಲಿವರೆಗೂ ಬಿಜೆಪಿ ಏನು ಭಯ ಮೂಡಿಸಿತ್ತು, ಆ ಭಯ ಈ ವಿದ್ಯಾರ್ಥಿಗಳಿಗೆ ಕಾಣಿಸ್ತಾ ಇಲ್ಲ. ಆ ವಿದ್ಯಾರ್ಥಿಗಳಲ್ಲಿ ಕಾಣಿಸ್ತಾ ಇಲ್ಲದ್ರಿಂದ ಇಲ್ಲಿವರೆಗೂ ಏನು ಐಕಾನ್ಗಳು ಅಂತ ಏನಿದ್ರು ನಮ್ಮ ದೇಶದಲ್ಲಿ, ಸ್ಟಾರ್ಗಳು ಅಂತ ಏನಿದ್ರು, ಅವರು ಯಾರು ಉಳಿದಿರ್ಲಿಲ್ಲ. ಎಲ್ಲ ಭಯಭೀತಿಯಿಂದ ತಮ್ಮದೇ ರೀತಿಯಲ್ಲಿ ಸರ್ಕಾರದ ಟ್ವೀಟ್ಗಳನ್ನ ರೀಟ್ವೀಟ್ ಮಾಡೋಲಿದ್ರು. ಬಟ್ ಈ ಪ್ರತಿಭಟನೆ ನಂತರ ತುಂಬಾ ಜನ ಮತ್ತೆ ಬರ್ತಾ ಇದ್ದಾರೆ, ಮತ್ತೆ ಸಮಾಜಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಹೋರಾಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಆ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತದೆ. ಮೊದಲು ನಾವು ಪ್ರಕಾಶ್ ರಾಜ, ಶಿವರಾಜ್ ಬಿ, ಅರುಂಧತಿ ರಾಯ್ ನೋಡ್ತಾ ಇದ್ವಿ ಹೊರತು ಬೇರೆ ಕಾಣಿಸ್ತಾ ಇಲ್ಲ. ಬಟ್ ಈ ಪ್ರತಿಭಟನೆ ತುಂಬಾ ಜನ, ತುಂಬಾ ಧ್ವನಿಗಳು ಕೇಳಿ ಬರ್ತಾ ಇದೆ. ಇದು ತುಂಬಾ ದೊಡ್ಡ ಬದಲಾವಣೆ ಅಂತ ಅನಿಸ್ತಾ ಇದೆ. ಹೌದೌದು. ಅಂದ್ರೆ ಈ ವಿದ್ಯಾರ್ಥಿ ಯುವಜನರು ಏನು ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀಟ್ ವಿಷಯ ಇಟ್ಕೊಂಡು ಶುರುವಾಗಿದ್ದು, ಆಯದಲ್ಲಿ ನಾವು ಗಮನಿಸಿದ್ದು, ನಾವು ಬೆಂಗಳೂರಲ್ಲಿ ಕೂಡ ಗಮನಿಸಿದ್ದು, ಅದು ಯಾರೋ ಕರೀದಾನೆ, ಯಾರೋ ಜಾಸ್ತಿ ಒಂದು ಪ್ರತಿಭಟನೆಗೆ 100 ಜನ ಸೇರಿಸಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಈಗಿನ ಕಾಲದಲ್ಲಿ ಅಂತ. ಬೆಂಗಳೂರಿನಲ್ಲಿ 25 ದಿನದಿಂದ ಮೊದಲ CJP ಪ್ರತಿಭಟನೆ ಆದಾಗ ಅಭಿಷೇಕ್ DK ಬಂದಿದ್ರು, ಮತ್ತೆ ಸೋನಂ ವಾಂಗ್ಚುಕ್ ಕೂಡ ಬಂದಿದ್ರು. ಅವತ್ತು ಸೇರಿದಂತ ಜನಗಳು 1500ಕ್ಕಿಂತ ಹೆಚ್ಚಿನ ಇದ್ದಿದ್ರು. 90% ಎಲ್ಲರೂ 30 ವರ್ಷದ ಒಳಗಿನ ಯುವಕ ಯುವತಿಯರು, ವಿದ್ಯಾರ್ಥಿಗಳು, ಆಗ್ತಾನೆ ವಿದ್ಯಾಭ್ಯಾಸ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅವ್ರಿಗೆ ಇಡೀ ವ್ಯವಸ್ಥೆ ಬಗ್ಗೆ, ಮೋದಿ ಅವರು ಏನು ಎಜುಕೇಶನ್ ಸಿಸ್ಟಮ್ ಹಾಳಾಗ್ತಾ ಇರೋದು, ಮತ್ತೆ ಅನ್ಎಂಪ್ಲಾಯ್ಮೆಂಟ್, ಇದ್ರ ಬಗ್ಗೆ ಬಹಳ ಸಿಟ್ಟಿದೆ. ಮತ್ತೆ ಅವ್ರಿಗೆ ಯಾವುದೇ ಹೆದರಿಕೆ ಇಲ್ಲ, ನೇರ ಪ್ರಶ್ನೆಗಳನ್ನ ಕೇಳ್ತಾರೆ, ಮತ್ತೆ ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಬೆಂಗಳೂರಲ್ಲಿ ನಡೆದಾಗಲೂ ಕೂಡ ನಾವು ಕೂಡ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 400-300 ಬರ್ಬೋದು. 1,500 ಜನ 3 ಗಂಟೆಗಳ ಕಾಲ ಸತತ ಮಳೆಯಲ್ಲಿ ನಿಂತಿದ್ರು. ಅಂದ್ರೆ ಅದು ತೋರಿಸ್ತಾ ಇದೆ ಅಂದ್ರೆ ಎಷ್ಟು ಅಸಮಾಧಾನ ಇದೆ ಮತ್ತು ಯಾವುದೇ ಹೆದರಿಕೆ ಇಲ್ಲ. ಅದಾದ್ಮೇಲೆ ಪುನಃ ಲಾಸ್ಟ್ ವೀಕ್ ನಡೆದಾಗ್ಲೂ ಈಗ ಸಂಡೆಯಿಂದ ನಿರಂತರ ಬೆಂಗಳೂರು ಫ್ರೀಡಂ ಪಾರ್ಕ್ ನಡೀತು. ಪ್ರತಿದಿನ 300-400 ಜನ ಈ ತರ ಯಾವುದೇ ಪಕ್ಷಕ್ಕೆ ಸೇರಿದ, ಯಾವುದೇ ಸಂಘಟನೆಗೆ ಸೇರದ ಯುವಜನರು ಬರ್ತಾ ಇರ್ತಕ್ಕಂಥದ್ದು. ಡೆಲ್ಲಿನಲ್ಲೂ ನಾವು ಅದನ್ನ ಹೇಗೆ ಪೊಲೀಸ್ ಲಾಠಿ ಚಾರ್ಜ್ಗೂ ಹೆದರದೆ ಬಂದಿರ್ತಕ್ಕಂಥದ್ದು ನೋಡಿದೀವಿ. ಅಷ್ಟೇ ಅಲ್ಲದೆ ಅವರು ಗೋಧಿ ಮೀಡಿಯಾಗಳನ್ನ ಅಲ್ಲಿಂದ ಯಾವುದೇ, ಈಗ ಸಾಮಾನ್ಯವಾಗಿ ಪ್ರತಿಭಟನೆಯಲ್ಲಿ ನಡೆದಾಗ ಮೀಡಿಯಾಗಳ ಬಗ್ಗೆ ಇದು ಮಾಡ್ತಾರೆ, ಗೋಧಿ ಮೀಡಿಯಾಗಳನ್ನ ಓಡಿಸ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ನೀವು ಬೇಡ ಅಂತೇಳಿ ಓಡಿಸ್ತಾ ಇರ್ತಕ್ಕಂಥದ್ದು. ಮತ್ತು ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, ಇಡೀ ಬಿಜೆಪಿ ಸರ್ಕಾರದ ವೈಫಲ್ಯವನ್ನ ಅವ್ರದ್ದೇ ಆದ ಕ್ರಿಯೇಟಿವ್ ರೀತಿನಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಏನ್ ತೋರಿಸುತ್ತೆ ಅಂತಂದ್ರೆ, ಒಂದು ಈ ದೇಶದ ಯುವಜನರಿಗೆ ಇರ್ತಕ್ಕಂಥ
ಕ್ರಿಯೇಟಿವ್ ಎನರ್ಜಿನ ತೋರಿಸ್ತಾ ಇದೆ, ಆ ಪಾಸಿಬಿಲಿಟಿನ. ಎರಡನೇದು, ಒಂದು ಸಾರಿ ಅವ್ರಿಗೆ ಅನ್ಸಿದ್ರೆ ಅವರು ಯಾವುದಕ್ಕೂ ಹೆದರಲ್ಲ ಅಂತ ತೋರಿಸ್ತಾ ಇದೆ. ಯಾವಾಗ ಯುವಜನರು ಈ ತರ ಮುಂದೆ ಬಂದ್ರು, ಅನೇಕ ವಯಸ್ಸಾಗಿರೋರು ಕೂಡ ಮತ್ತೊಬ್ರು ಮಗದೊಬ್ರು ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳ್ದಂಗೆ ಸೆಲೆಬ್ರಿಟೀಸ್ ಒಂದು ರೆಗ್ಯುಲರ್ ಪ್ರಕಾಶ್ ರೈ ಅಂತ ಕೆಲವರು ಬಿಟ್ಟರೆ ಯಾರು ಬರ್ತಿರ್ಲಿಲ್ಲ. ಈಗ ಬೆಂಗಳೂರು ನಡೆದಾಗ್ಲೇನೆ ಹಲವಾರು ಮಂದಿ ವಾಲಂಟಿಯರ್ ಆಗಿ ಬಂದು, ಕಿಶೋರ್ ಇರ್ಬೋದು, ನಶ್ವಿಕಾ ನಾಯ್ಡು ಅನ್ನೋ ಹೀರೋಯಿನ್ ಇರ್ಬೋದು, ಮತ್ತೆ ಇವ್ರು ಈಗ ನಿನ್ನೆ ಪುನೀತ್ ಇದು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ಯುವರಾಜ್ ಕುಮಾರ್ ಇರ್ಬೋದು. ಈ ರೀತಿ ಅನೇಕ ಬೇರೆ ಬೇರೆ ಕ್ಷೇತ್ರಗಳ ಸೆಲೆಬ್ರಿಟಿಗಳು ಕೂಡ ಅವ್ರಿಗೂ ನವೇ ಅವ್ರು ಸುಮ್ಮನೆ ನಮ್ದು ಒಂದು ಇರ್ಲಿ ಅಂತ ಹೇಳ್ತಾ ಇರೋಂಗಿಲ್ಲ. ಅವ್ರಿಗೆ ಅನ್ಸಿದೆ ಎಸ್ ನಾವು ಇಲ್ಲಿ ಭಾಗಿಯಾಗಬೇಕು, ನಾವು ನಮ್ಮ ದನಿ ಗುಡಿಸ್ಬೇಕು ಅಂತ ಅನ್ಸಿದೆ. ಇದು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಹುಡುಗರ ದೊಡ್ಡ ಯಶಸ್ಸು ಅನ್ಬೋದು. ನಿಜವಾಗ್ಲು ಮೋದಿ ಗೌರ್ಮೆಂಟ್ಗೆ ಏನ್ರ 2012 ವರ್ಷಗಳಲ್ಲಿ ಏನಾದ್ರು ಹೆದರಿಸಿದ್ರೆ ಅದೊಂದು ರೈತ ಚಳವಳಿ, ಅದರ ನಂತರ ಇದೆ ಅನ್ಸುತ್ತೆ. ಇದು ನಿಜವಾಗ್ಲೂ ದೊಡ್ಡ ನಡ ಕೊಡಿಸಿದೆ. ಯಾಕಂದ್ರೆ ವಿದ್ಯಾರ್ಥಿಗಳು ರಸ್ತೆಗಳಿದ್ರೆ ಜಗತ್ತಿನಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ತುಂಬಾ ಸಲ ನೋಡಿದ್ದೀವಿ. ಬಟ್ ಈ ಚಳವಳಿ ಯಾವ ರೂಪ ಪಡೆದುಕೊಳ್ಳುತ್ತೆ? ಯಾಕಂದ್ರೆ ಲೀಡರ್ಶಿಪ್ ಇಲ್ಲದ ಚಳವಳಿ ಅನ್ನೋ ತುಂಬಾ ಆರೋಪಗಳು ಕೇಳಿ ಬರ್ತಾ ಇದೆ. ನಾವು ನಿನ್ನೆ ನೋಡಿದ ದೆಹಲಿಯಲ್ಲಿ ಘಟನೆ ನೋಡ್ತಾ ಇದ್ದವು, ಯಾವ ಲೀಡರ್ಶಿಪ್ ಕಾಣಿಸ್ತಾ ಇರಲಿಲ್ಲ, ಅಲ್ಲಿ ಯಾವ ಸಂಘಟನೆಯನ್ನು ಕಾಣಿಸ್ತಾ ಇರಲಿಲ್ಲ. ಅಂದ್ರೆ ಯಾವುದೇ ರೀತಿ ಕಮಿಟಿಗಳನ್ನು ಅವ್ರು ಮಾಡ್ಕೊಂಡಿಲ್ಲ. ಆದ್ರೆ ಒಟ್ಟಾರೆ ಜನ ವಿದ್ಯಾರ್ಥಿಗಳು ಸ್ಪಂದಿಸಿದ ರೀತಿ ಎಲ್ಲ, ಅವ್ರು ಶಾಂತ ರೀತಿಯಲ್ಲಿ ನಡೆದುಕೊಂಡ ರೀತಿ ಎಲ್ಲ ನಿಜವಾಗ್ಲೂ ಮಾದರಿ ಆಗಿತ್ತು. ಬಟ್ ಒಂದು ಲೀಡರ್ಶಿಪ್ ಇಲ್ಲಾರ್ದೆ ತುಂಬಾ ದಿನ ಹೋಗೋದು ತುಂಬಾ ಕಷ್ಟ ಅನ್ಸುತ್ತೆ. ಬಟ್ ಈ ಲೀಡರ್ಶಿಪ್ ಇಲ್ಲದ ನಡೀತಾ ಇರೋ ಈ CJP ಇದೆಯಲ್ಲ, ಎಷ್ಟು ದಿನ ಮುಂದೆ ನಡೀಬೋದು, ಯಾವ ರೀತಿ ಬದಲಾವಣೆ ಆಗ್ಬೋದು? ಯಾಕಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಪ್ರತಿಭಟನೆ. ಜಂತರ್ ಮಂತರ್ ಮತ್ತು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಪೊಲೀಸರನ್ನ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ. ಅಲ್ಲಿ ಒಂದು ರೀತಿಯ ಹೊಸ ರೀತಿಯ ಹೋರಾಟವನ್ನು ಶುರು ಮಾಡಿದ್ದಾರೆ. ಯಾವ ರೀತಿ ಬದಲಾವಣೆ ಆಗ್ಬೋದು, ಲೀಡರ್ಶಿಪ್ ಹೇಗೆ ರೂಪ ಕೊಡ್ಬೋದು ಅನ್ಸುತ್ತೆ? ಇಲ್ಲ, ಆಕ್ಚುಲಿ ಈಗ ನೋಡಿ, ಬೇರೆ ಬೇರೆ ಮೂವ್ಮೆಂಟ್ಸ್ ನಡೆದಾಗ ಅದರ ಲೀಡರ್ಶಿಪ್ ಬಗ್ಗೆ ಮಾಡುವಂತ ಅಸೆಸ್ಮೆಂಟೇ ಅದರಲ್ಲಿ ಒಂದು ರಾಂಗ್ ಅಸೆಸ್ಮೆಂಟ್ ನ ತುಂಬಾ ಸರಿ ಮಾಡ್ತಾರೆ. ಮೂವ್ಮೆಂಟು ಕೂಡ ಲೀಡರ್ಶಿಪ್ ನ ಥ್ರೋ ಮಾಡುತ್ತೆ ಬಹಳ ಸರಿ. ಆದರೆ ಡಿಕ್ಟೇಟರ್ಶಿಪ್ ಇದ್ದಾಗ ನಿಮ್ಗೆ ಇನ್ನೊಂದು ಸಿಂಗಲ್ ಲೀಡರ್ಶಿಪ್ ಎಮರ್ಜ್ ಆಗುವಂಥದ್ದು ಕೆಲವು ಸರಿ ಸಮಸ್ಯೆ ಇರುತ್ತೆ. ಆರ್ಗನೈಸ್ಡ್ ಆಗಿರುವ ಲೀಡರ್ಶಿಪ್ ಒಂದು ಬಂದ್ಬಿಡ್ತು ಅಂತಂದ್ರೆ ಅವಾಗ ಅದನ್ನ ನಿಭಾಯಿಸುವಂಥದ್ದು ಈ ಡಿಕ್ಟೇಟರ್ಶಿಪ್ಗೆ ಗೊತ್ತಿರುತ್ತೆ. ಇದು ಹೆಚ್ಚು ಡಿಸೆಂಟ್ರಲೈಸ್ಡ್ ಆಗಿದ್ರೆ ಮತ್ತು ಅಂತ ಲೀಡರ್ಶಿಪ್ ಕಾಣಿಸದೇ ಇದ್ರೇನೆ ಆಗ್ಲೇನೆ ಅದರ ಯಶಸ್ಸು ನಿಮ್ಗೆ ಬಹಳ ಸರಿ ಅಂತ. US ಇರಾನ್ ಯುದ್ಧದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವ್ದ್ರಲ್ಲಿ? US ಇರಾನ್ ಯುದ್ಧದಲ್ಲಿ ನೋಡ್ತಾ ಇದ್ದೇವೆ. US ಇರಾನ್ ಅದನ್ನ ಹೇಗೆ ನಿಭಾಯಿಸಿದೆ ಅನ್ನೋದು ಒಂದು ಸಿಂಗಲ್ ಸೆಂಟ್ರಲ್ ಕಮಾಂಡ, ಇಲ್ಲ ತನ್ನಂತೆ ತಾನೇ ವ್ಯವಹರಿಸ್ತಕ್ಕಂತ ಹಲವಾರು ಕಮಾಂಡ. ಇದನ್ನ ಆಕ್ಟೋಪಸ್ ಇದ್ರ ಬಗ್ಗೆ ಕೂಡ ಹೇಳ್ತಾರೆ. ಆಕ್ಟೋಪಸ್ಗೆ 8 ಬೇರೆ ಬೇರೆ ಬ್ರೈನ್ ಇದ್ದು ಪ್ರತಿಯೊಂದು ಬಾಹು ಕೂಡ ತನ್ನಂತೆ ತಾನೇ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಹಂಗಾಗಿ ಇದಕ್ಕೆ ಇದೇ ರೀತಿಲಿ ಇರಬೇಕು ಅಂತ ಬಯಸೋದೇ ಏನು ಅದರ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಈಗ ಅಭಿಜಿತ್ ದೀಪ್ಗೆ ಇದಾದ್ಮೇಲೆ ಇನ್ನು 5 ವರ್ಷಕ್ಕೆ ಏನಾಗಿರ್ತಾರೆ ಯಾರಿಗೂ ಗೊತ್ತಿಲ್ಲ, ಆಯ್ತಾ? ಹಾಗಾಗಿ ಅದನ್ನ ಒಂದು ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿ ಅದನ್ನ ಮುಂದಕ್ಕಿಟ್ಟಂತದ್ದೇನಿದೆ, ಅವರಿಗೆ ಆ ರೀತಿಯಾದಂತ ವಿಶೇಷವಾದ ಪಾತ್ರ ಈ ಸಂದರ್ಭದಲ್ಲಿ ಒದಗಿ ಬಂದಿದೆ, ವಿಚ್ ಇಸ್ ಎ ವೆರಿ ಪಾಸಿಟಿವ್ ಥಿಂಗ್. ಮತ್ತು ಅದನ್ನ ಆರಂಭದಲ್ಲಿ ಆ ಪ್ರಣಾಳಿಕೆಯನ್ನು ರೂಪಿಸಿದ್ರಿಂದ ಹಿಡಿದು ಅದನ್ನ ಇಲ್ಲಿ ತನಕ ಅವ್ರು ಯಾವ್ಯಾವ ರೀತಿಯಲ್ಲಿ ತಗೊಂಡ್ಬಂದಿದ್ದಾರೆ, ಇವೆಲ್ಲವೂ ಕೂಡ ಪಾಸಿಟಿವ್ ಮತ್ತು ವಿಶೇಷವಾಗಿದೆ. ಆದ್ರೆ ಇನ್ನು 5 ವರ್ಷಕ್ಕೆ ಏನಾಗುತ್ತೆ ಅಂತ ನಿಜವಾಗ್ಲೂ ಅಂತದೊಂದನ್ನ ಹೇಳಕ್ ಬರೋದಿಲ್ಲ. ಹಾಗಾಗಿ ಇದಕ್ಕೊಂದು ಲೀಡರ್ಶಿಪ್ ಇದೆಯಾ ಇಲ್ವಾ ಈಗ ಮೆಟೀರಿಯಲ್ ಅಂತ ಪ್ರತಿಭಟನೆ ಕಂಟಿನ್ಯೂ ಆಗ್ತಾ ಇದೆಲ್ಲ, ಯಾವ ರೀತಿ ಪಡ್ಕೋಬಹುದು? ಇನ್ನೂ ಹೆಚ್ಚಿನ ದಿನಗಳಲ್ಲಿ ಹೋಗತ್ತಾ, ಅಥವಾ ಧರ್ಮೇಂದ್ರ ಪ್ರಧಾನ್ ಅಕಸ್ಮಾತ್ ಸ್ಥಾನದ ನಿಲ್ಲದ ನಿಂತು ಹೋಗ್ಬಿಡತ್ತಾ? ಇಲ್ಲ, 2-3 ವಿಚಾರ ಇದೆ ಒಳಗಡೆ. ಒಂದು, ಇಲ್ಲಿ ತನಕ ನಡೆದಿದ್ದು ಮತ್ತು ಈ ಪ್ರಮಾಣದಲ್ಲಿ ಆಗಿದ್ದೇನಿದೆ, ಇದು ಮಡುಗಟ್ಟಿದ್ದಂತ ಆಕ್ರೋಶ ಇತ್ತು. ಅದು ನೀಟ್ ವಿಚಾರಕ್ಕೂ ಪೇಪರ್ ಲೀಕ್ ವಿಚಾರಕ್ಕೂ ಬೇರೆ ಬೇರೆ. ಈಗ ಅದಾಗಿ ಉಳ್ಕೊಂಡಿಲ್ಲ. ಈಗ ಅದನ್ನ ದಾಟಿ ಅದು ಈ ಪೊಲೀಸ್ ಬ್ರೂಟಾಲಿಟಿ ಏನಿದೆ ಅದು ತುಂಬಾ ಜನರ ಅವರ ಕಾನ್ಶಿಯನ್ಸ್ ನ ಅದನ್ನ ಅದು ಶೇಕ್ ಮಾಡಿದ್ದಾರೆ. ಅದಕ್ಕಾಗಿ ಮೋದಿ ಮತ್ತು ಅಮಿತ್ ಶಾ ರಾಜೀನಾಮೆ ಕೇಳ್ತಾ ಇದ್ದಾರೆ. ಹೌದು, ಅದು ಆಗ್ತಿದೆ. ಮತ್ತು ಇದೆಲ್ಲ ಏನಿದೆ ಅನ್ನೋದನ್ನ ಜನ ನೋಡ್ಲಿಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಆರಂಭಿಸ್ತಾ ಇದ್ದಾರೆ. ಮತ್ತು ಮಕ್ಕಳಿಗೆ ಏಟ್ ಬಿಡೋದಿದೆಯಲ್ಲ, ಅಂದ್ರೆ ಈ ದೇಶದಲ್ಲಿ ಯೂತ್ ಬಹಳ ಸಂಖ್ಯೆಯಲ್ಲಿ ಇದ್ರೂ ಕೂಡ ಬರ್ತ್ ರೇಟ್ ಕಡಿಮೆ ಆಗ್ತಿರುವಂತ ಟೈಮ್ ಇದು. ನಿಮ್ಗೆಲ್ಲ 40 ವರ್ಷದಿಂದ 60-65 ವರ್ಷದ ತನಕ ಇರುವಂತವ್ರು ಗಣನೀಯ ಸಂಖ್ಯೆಯಲ್ಲಿ ಈ ದೇಶದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಯಾರೋ ತಮ್ಮ ಮಗುವನ್ನ, ಏಟು ಬಿದ್ದಿರುವಂತ ಮಗುವನ್ನ ತಮ್ಮ ಮಗುನ ಅಂತ ಅನ್ಸುತ್ತೆ. ಅಂದ್ರೆ ನನ್ಗೆ ಡೆಲ್ಲಿಲಿ ಇದ್ದು ನಾನು ಇಲ್ಲಿ ಹೋಗ್ಲಾ ಅಂತ ನನಗೆ ಕೇಳಿದಂತವ್ರೊಬ್ರು, ಅವ್ರಿಗೆ ಇನ್ಯಾರೋ ಅವ್ರಿಗೆ ಏನೋ ಕಾಶನ್ ಮಾಡಿದ್ರು, ಅಲ್ಲೇನೋ ಗಲಾಟೆ ಆಗ್ಬಿಡ್ಬಿಟ್ಟೆ, ನಾನ್ ಡೆಲ್ಲಿಲಿ ಇದೆಯಾ ಅಂದ್ಮೇಲೆ ಹೋಗ್ಬೇಕಲ್ಲ ಅಂತ. ಬಟ್ ಸಡನ್ ಆಗಿ ಗಲಾಟೆ ಆಯ್ತು ಅಂದ ತಕ್ಷಣ ಅವ್ರ ಸೇಫ್ಟಿ ಬಗ್ಗೆ ನನಗೆ ಚಿಂತೆ ಆಗಿ ನಾನು ಫೋನ್ ಮಾಡಿದೆ. ನಾನು ಮೆಟ್ರೋದಲ್ಲಿ ಇದ್ದೀನಿ ಅಂತ ಅಷ್ಟೊಳಗಡೆ ಎಲ್ಲ ಮುಗಿದೋಗ್ಬಿಟ್ಟಿತ್ತು. ಬಟ್ ಇಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಿದ್ರು, ನಾನು ಹೋಗ್ತಾ ಇದ್ದೀನಿ.
ಸೊ ಈ ತರದಲ್ಲಿ ಪ್ರತಿ ಫ್ಯಾಮಿಲಿ ಕೂಡ, ಪ್ರತಿ ವ್ಯಕ್ತಿ ಕೂಡ ಅದ್ರ ಒಳಗಡೆ ಇರುವಂತ ವ್ಯಕ್ತಿಗಳ ಜೊತೆಗೆ ತಮ್ಮ ಕುಟುಂಬದ ಒಂದು ಹುಡುಗ ಅಥವಾ ಹುಡುಗಿಯನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋದ್ರೆ ಅದು ಯಾವ ರೀತಿಯಲ್ಲಿ ಒಂದು ಒಂದು ಭಾವನೆಯನ್ನ ಎಲ್ಲರಲ್ಲಿ ಮೂಡಿಸ್ಬೋದು ಅನ್ನೋದು ನಾವು ನೋಡ್ಬೋದು. ಇದೇ ಲೀಡರ್ಶಿಪ್ ಕೊಡುತ್ತೆ ಸುಮಾರು ಸರಿ. ಆ ಲೀಡರ್ಶಿಪ್ ಅನ್ನೋದಕ್ಕೆ ನಿಮ್ಗೆ ನಿರ್ದಿಷ್ಟವಾದ ವ್ಯಕ್ತಿ ಇದ್ದು ಅದನ್ನ ಪ್ರೊಜೆಕ್ಟ್ ಮಾಡ್ಬೇಕಾಗಿರೋ ಸಂದರ್ಭ ಬರುತ್ತೆ. ಈಗ ಸೋನಮ್ ವಾಂಗ್ಚುಕ್ ಯಾಕೋಸ್ಕರ ಕರ್ಕೊಂಡ್ಬಂದ್ರು, ಯಾಕಂದ್ರೆ ಅಭಿಜಿತ್ ದೀಪ್ಗೆ ತಾನೇ ಅಲ್ಲಿ ಕೂತ್ರೆ ಆಗದೆ ಅದು ಆ ರೀತಿಯಲ್ಲಿ ಏನೋ ಎಮೋಷನ್ಸ್ ತರದೇ ಇರ್ಬೋದು ಅಂತ ಅನ್ಸಿರ್ಬೋದು. ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ತನಗೆ ಅದಾಗೋದಿಲ್ಲ, ಅವರು IRS ಮಾಡಿದ್ರು, ಏನೇನೋ NGOಗಳು ಮಾಡಿದ್ರು, ಸುಮಾರು ಕೆಲಸ ಮಾಡಿದ್ರು, ಬಟ್ ಸ್ಟಿಲ್ ಅವ್ರಿಗೆ ಅಣ್ಣಾ ಹಜಾರೆ ರೀತಿಯಾದಂತ ಒಂದು ವ್ಯಕ್ತಿ ಬೇಕಾಗುತ್ತೆ. ಇಟ್ ವಾಸ್ ಕಾಲ್ಡ್ ಅಣ್ಣಾ ಮೂವ್ಮೆಂಟ್ ಆಕ್ಚುಲಿ. ಸೊ ಈ ರೀತಿಯಲ್ಲಿ ಕೆಲವು ಸಿಂಬಲ್ಸ್ ಕೆಲವು ಸರಿ ಹುಡುಕ್ತಿರ್ತಾರೆ. ಆದ್ರೆ ಈಗ ನೋಡಿ, ಈಗ ಸೋನಮ್ ವಾಂಗ್ಚುಕ್ ಇತ್ತು, ಈಗ ಅದಿಲ್ಲ. ಇದು ಈಗ ಯುವಜನರ ಪ್ರತಿಭಟನೆ ಆಗಿದೆ. ನಿಮ್ಗೆ ಈಗ ಸೋನಮ್ ವಾಂಗ್ಚುಕ್ ಅವ್ರ ವಿಡಿಯೋಗಳು ಅಷ್ಟಿಲ್ಲ, ನೇಹಾ ವಿಡಿಯೋಗಳು ಬರ್ತಿರೋದು ನೋಡಿದ್ರೆ, ಇಸಾದ ಆ ಹುಡುಗಿ ಯಾಕೆ ಯಾವ ಪ್ರಬುದ್ಧತೆಯಿಂದ ಈ ವಿಚಾರಗಳನ್ನ ಮುಂದಿಡ್ತಾ ಇದ್ದಾಳೆ. ರಿಯಲಿ ಎಕ್ಸಾಂಪಲರಿ. ಇನ್ನೊಂದು ಮುಖ್ಯ ವಿಷಯ ಇದೆ, ನೀವು ಕೇಳಿದ್ರಿ ಪ್ರತಿಭಟನೆಯಲ್ಲಿ ಏನಾಗ್ಬೋದು, ಲೀಡರ್ಶಿಪ್ ಇಲ್ವಲ್ಲ ಅಂತ. ಈಗ ನಾಳೆ ದಿನ ಅಕಸ್ಮಾತ್ ಈಗ ಈ ಒತ್ತಡಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡು ಮತ್ತು ವ್ಯವಸ್ಥೆನ ನಾವು ಸರಿ ಮಾಡ್ತೀವಿ ಅಂತ ಏನೋ ಬರ್ಕೊಟ್ಟು ಅಲ್ಲಿ ನಿಲ್ಬೋದು ಪ್ರತಿಭಟನೆ. ಆದ್ರೆ ಇದರಲ್ಲಿರೋ ದೊಡ್ಡ ಯಶಸ್ಸು ಏನು ಅಂತಂದ್ರೆ, ಪ್ರತಿಭಟನೆ ನಿಲ್ಬಹುದು, ಮತ್ತೆ CJP ಇಂದ ಯಾವುದೇ ಲೀಡರ್ ಬೆಳೆಯಲ್ಲ ಅಂತ ನೆನ್ಕೊಂಬರೋಣ, ಮೂಡಿ ಬರಲ್ಲ ಅಂತ ನೆನ್ಕೊಂಬರೋಣ. ಆದ್ರೆ ಇದು ಈ ಒಟ್ಟು ಹೋರಾಟ ಒಂದು ದೊಡ್ಡ ಯಶಸ್ಸು ಏನು ಅಂತಂದ್ರೆ, ಇಲ್ಲಿ ತನಕ ರೈತ ಹೋರಾಟ ಸಮಯದಲ್ಲಿ ಒಂದು ಮಟ್ಟಕ್ಕೆ ಬಂದಿದ್ದು ಬಿಟ್ರೆ ಓವರ್ ಆಲ್ ಏನಿತ್ತು, ಈ ಏನು ಈ 12 ವರ್ಷಗಳಲ್ಲಿ ಒಟ್ಟು ದೇಶದ ಅಭಿವೃದ್ಧಿ ಅಂತ ಏನ್ ಬರುತ್ತೆ, ಯಾವ ಸೆಕ್ಟರ್ ತಗೊಂಡ್ ನೋಡಿ, ಏನೇ ತಗೊಂಡ್ ನೋಡಿ, ದೇಶ ಅಭಿವೃದ್ಧಿ ಎಷ್ಟು ಕಾಣ್ಬೇಕೋ ಕಂಡಿಲ್ಲ, ಹಾಳಾಗ್ತಾ ಇದೆ. ಆದ್ರೆ ಇದ್ರ ವಿರುದ್ಧ ಯಾರು ನಿಲ್ಲಕ್ಕಾಗಲ್ಲ ಅನ್ನೋದು ಸುಮಾರು ಜನಕ್ಕೆ, ತುಂಬಾ ಜನಕ್ಕೆ ಏನಿತ್ತು, ಇದ್ರ ವಿರುದ್ಧ ಯಾರು ಹೋಗಕ್ಕಾಗಲ್ಲ, ಇವ್ರನ್ನ ಹೋರಾಟ ಮಾಡಕ್ಕಾಗಲ್ಲ ವಿರುದ್ಧ ಅಂತ, ಏನ್ ಮಾಡೋದು, ನೋಡ್ಕೊಂಡು ಸುಮ್ಮನಿರ್ಬೇಕಲ್ಲ ಅನ್ನೋ ತರ ಕಳಕಳಿ ಇರೋ ಜನಕ್ಕೆ, ನೋಡ್ಕೊಂಡು ಸುಮ್ಮನಿರ್ಬೇಕಷ್ಟೇ ಅನ್ನೋ ತರ ಭಾವನೆ ಇತ್ತು. ಆದ್ರೆ ಈ ಹೋರಾಟ ಏನು CJP ಇಂದ ಶುರುವಾಯ್ತು, ಇದೇನ್ ಮಾಡಿದೆ, ನಾಳೆ ದಿನ ನಿಂತೋಗ್ಬೋದು, ಯಾರು ಬಂದೇ ಇರ್ಬೋದು. ಆದ್ರೆ ಸರಿಯಾದ ಕಾಸು ಇಟ್ಕೊಂಡು, ಸರಿಯಾದ ಒಂದು ಪರಿಹಾರದ ದಾರಿ ಮತ್ತೆ ಕಾಸು ಇಟ್ಕೊಂಡು ಯಾರೇ ಮುನ್ನೆಲೆಗೆ ಬಂದ್ರೆ ಯುವಕರು, ಈ ದೇಶದ ಯುವಕರು ಬರ್ತಾರೆ. ಮತ್ತೆ ಆ ಯುವತಿಯರ ಹಿಂದೆ ದೊಡ್ಡವರು ಕೂಡ ಕಾಸು ಸರಿಯಾಗಿದ್ದಾಗ ಬರ್ತಾರೆ, ಯಾವುದಕ್ಕೂ ಎದುರದೆ ಬರ್ತಾರೆ ಅನ್ನೋದನ್ನ ಈ ಹೋರಾಟ ತೋರಿಸ್ಕೊಡ್ತಲ್ಲ, ಇದು ದೊಡ್ಡ ಯಶಸ್ಸು. 100% ಅನ್ಸುತ್ತೆ. ನೀವು ಮತ್ತೆ ಇದ್ರ ಬಗ್ಗೆ ಮಾತಾಡೋಣ. CJP ಏನು ಕಾಕ್ರೋಚ್ ಜನತಾ ಪಾರ್ಟಿ ಮುಂದಿನ ಬೆಳವಣಿಗೆ ಏನಿದೆ ಅದ್ರ ಬಗ್ಗೆ ನಿಮ್ಮ ಜೊತೆ ಮತ್ತೆ ನಾನು ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಈವರೆಗೂ ಚರ್ಚೆ ಮಾಡೋದಕ್ಕೆ ಧನ್ಯವಾದಗಳು. ಎಲ್ಲ ಹೋರಾಟಗಳು ಗೆಲ್ಲುವುದಕ್ಕಾಗಿರುವುದಿಲ್ಲ. ಕೆಲ ಹೋರಾಟಗಳಲ್ಲಿ ಎದುರಾಳಿಯನ್ನು ಅಂಕಣಕ್ಕೆ ಇಳಿಸುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಮೊದಲ ಹಂತದಲ್ಲಿ CJP ಯಶಸ್ವಿಯಾಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ಬೋದು. ಎದುರಾಳಿಯನ್ನವರು ಅಂಕಣಕ್ಕೆ ಇಳಿಸಿದ್ದಾರೆ, ಬಟ್ಟೆ ಕಳಿಸಿದ್ದಾರೆ, ಅವ್ರಿಗೂ ಮಣ್ಣು ಹತ್ತಿದೆ. ಕುಸ್ತಿ ಅಂಕಣದಲ್ಲಿ ಅವ್ರಿಗೂ ದೇಹಕ್ಕೆ ಮಣ್ಣು ಹತ್ತಿದೆ. ಇನ್ನು ಅವ್ರು ಯಾವ ರೀತಿ ಉತ್ತರಿಸ್ತಾರ ಅನ್ನೋದು ನೋಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಈ CJP ಏನು ಪೊಲೀಸ್ ದೌರ್ಜನ್ಯ ಇದೆ, CJP ವಿದ್ಯಾರ್ಥಿಗಳ ಮೇಲೆ ದೆಹಲಿಯಲ್ಲಿ ನಡೆದ ದೌರ್ಜನ್ಯವನ್ನು ಖಂಡಿಸಿ ಕರ್ನಾಟಕ ರಾಜ್ಯದಲ್ಲಿ ನಾಗರಿಕ ಸಂಘಟನೆಗಳು, ಎದ್ದೇಳು ಕರ್ನಾಟಕ, ದಲಿತ ಸಂಘರ್ಷ ಸಮಿತಿ, ರೈತ ಹೋರಾಟ ಸಂಘಟನೆಗಳು ನಾಳೆ ಸಾಯಂಕಾಲ 5 ರಿಂದ 7 ಗಂಟೆವರೆಗೆ ಪಂಜಿನ ಮೆರವಣಿಗೆಯನ್ನು ಮತ್ತು ಬ್ಯಾಟರಿ ಲೈಟಿನ ಮೆರವಣಿಗೆಯನ್ನು ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಸ್ಪಂದಿಸಬೇಕಾಗಿದೆ. ಅದರ ಜೊತೆಗೆ CJP ಎಲ್ಲ ನಾಗರಿಕ ಸಂಘಟನೆಗಳ ಬೆಂಬಲದೊಂದಿಗೆ ಭಾನುವಾರ ಫ್ರೀಡಂ ಪಾರ್ಕಲ್ಲಿ ಮತ್ತು ರಾಜ್ಯದ ವಿವಿಧ ಕಡೆಗಳಲ್ಲಿ ಈ ಪ್ರತಿಭಟನೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ದೌರ್ಜನ್ಯವನ್ನು ಖಂಡಿಸಿ, ಪೊಲೀಸ್ ದೌರ್ಜನ್ಯ ಖಂಡಿಸಿ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಿರುವ ಈ ಅನಾಚಾರವನ್ನು ನಿಲ್ಲಿಸಬೇಕಂತ ಹೇಳಿ ಅವರು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿದ್ಯಾರ್ಥಿಗಳನ್ನು ಶಾಂತ ರೀತಿಯಲ್ಲಿ ಭಾಗವಹಿಸಬೇಕಂತ ಕೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದನ್ನ.com ನೋಡ್ತಾ ಇರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದನ್ನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.